ಸಿಕ್ಕಿತು ಸಿಕ್ಕಿತು ಗೋಪಿ, ಸಿಕ್ಕಿತು ಸಿಕ್ಕಿತು ಬಾಡಿಗೆ ಮನೆ. ಬಾಡಿಗೆ ಮನೆ? ಮನೆ ಚಿಕ್ಕಲ್ಲ, ಬಾ ಹೋಟ್ಲ್ ತಿಂಡಿ ತಿನ್ನೋಣ. ಇನ್ನು ನಮ್ಮ ಕೈಗೆ ಸಿಕ್ಕಿಲ್ಲ ತಿಂಡಿ ಅಂತೆ ತಿಂಡಿ. ನಾಡೆ ಗೋಪಿ ಕೂಗು. ಮಾವ್ ಮಾವ್ ಮಾವ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಇರಿ ಬಂದೆ. ಗೋಪಿ, ಈ ಹುಡುಗಿಯ ಕಂಠ ಅಂತ ಚೆನ್ನಾಗಿಲ್ಲ ಅಲ್ಲ? ಕಂಠ ಚೆನ್ನಾಗಿಲ್ಲದ್ರು ಸೊಂಟ ಚೆನ್ನಾಗೈತಲ್ಲ ಗುರು. ಏನಪ್ಪ ಪಾತ್ರೆ ಏನು ತಂದಿಲ್ವಾ? ಪರವಾಗಿಲ್ಲಕ್ಕ, ಹಂಗೆ ಕೊಡಿ. ದರಿದ್ರದವನೇ ನೋಡಿ, ನಾವು ಬಂದಿದ್ದು ಭಿಕ್ಷೆಗಲ್ಲ, ಬಾಡಿಗೆ ಮನೆ ಉಂಟೆಂಬ ಬೋರ್ಡು ನೋಡಿ ಒಳಗೆ ಬಂದದ್ದು. ಬಾಡಿಗೆಗ? ಏನಮ್ಮ ಅದು? ಏನಿಲ್ಲ ತಾತ, ಅದು ಈ ಸಂಗೀತ ವಿದ್ವಾನ್ ಮಂಗಳೂರು ಮಂಜುನಾಥನ ಮಾನವನ್ನು ಒಂದು ಹೆಣ್ಣಿನ ಮುಂದೆ ಹರಾಜು ಹಾಕಿದೆಯಲ್ಲೋ. ಸುಮ್ಕಿರಯ್ಯೋ, ನಿನ್ ಮರ್ಯಾದೆ ನಾನು ಕಂಡಿವ್ನಿ. ನೀನಂತೂ ಕೊಡ್ಸಕ್ಕಿಲ್ಲ ಅಂತ್ಯಾ, ಬೇರೆಯವ್ರು ಕೊಡಕ್ ಬಂದ್ರು ಅದಕ್ಕೂ ಗಲಾಗ್ತ್ಯಾ. ಅವ ನಿಂದ ಹಸು ಹಸುನ್ ಬೆಡ್ಕೊಂತೀವ್ನಿ. ನೀನ್ ತಲೆನ್ ತಗೊಂಡೋಗ್ ರೈಲ್ ಲೇಡಿ ಇಡೋಗ್. ರೀ ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಒಳಗ್ ಕರೀತಿದ್ದಾರೆ. ಗುರು, ಇವ್ರ ಕಂಠ ಸೊಂಟ ಹೆಂಗೈತ್ ಗುರು? ತಾಳು ಮನೆ ಸಿಕ್ಕಲ್ಲಿ ಅಡಿಗೆ ಕೋಣೆಯಲ್ಲಿ ನಿನ್ನನ್ನು ಹೊಂಡ ತೆಗೆದು ಹೂತು ಹಾಕುವೆ. ಹಂಗಾದ್ರೆ ನಮ್ಮ ಅಪ್ರಾಣಿಗೂ ನಿಂಗ್ ಮನೆ ಚಿಕ್ಕಕ್ಕಿಲ್ಲ ಬಿಡುಗ್ರು. ಅಯ್ಯೋ, ಮೊದಲು ಬಲಗಾಲು ಒಳಗಿಟ್ಟು ನಡೆ. ಓಹೋ, ಹಾರ್ಮೋನಿಯಂ ಪೆಟ್ಟಿ ನೋಡಿ ಭಿಕ್ಷೆ ಕಾಣ್ಕೊಂಡ್ಬಿಟ್ಯಾ? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ. ಮನೆ ಬೇಕು ಅಂತ ಬಂದ್ರು? ಹೌದು. ಯಾವ ಊರು? ನಮ್ಮದು ಮಂಗಳೂರು. ಇವ್ರು ಯಾರು, ನಿಮ್ ಮಗನೋ? ಹೌದು. ಅಲ್ಲ. ಏನೇ ಇದು? ಅವನ್ ನೋಡಿದ್ರೆ ಹೌದು ಅಂತಾನೆ, ನೀನ್ ನೋಡಿದ್ರೆ ಇಲ್ಲ ಅಂತ್ಯಾ? ಆರಂಭದಲ್ಲಿ ಅನುಮಾನ ಬರ್ತಾ ಇದೆಯಲ್ಲ? ಅಲ್ಲ ಸರ್, ಬ್ರಹ್ಮಚಾರಿ ಎಂದಿದ್ದಕ್ಕೆ ಯಾರು ಮನೆ ಕೊಡಲಿಲ್ಲ. ಅದಕ್ಕೆ ಹುಡುಗನಿಗೆ ಮಂಡೆ ಬಿಸಿಯಾಗಿ ಸುಳ್ಳು ಹೇಳಿದ. ಹೌದಪ್ಪ, ಬರೋವಾಗ ಎಲ್ರು ಬ್ರಹ್ಮಚಾರಿ ಆಗೇ ಬರ್ತಾರೆ. ಹೋಗ್ಬೇಕಾದ್ರೆ ಮನೆಯಲ್ಲಿರೋ ಹುಡುಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನೂ ಏಮಾರಿದ್ರೆ ಹೆಂಡತಿನೇ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಅಂದ್ರೆ ಯಾರು? ಆ ಪಾಂಡುರಂಗನ ಭಕ್ತ ಸರ್. ಇವನು ಅಂತ ಹೇಸಿಗೆ ಕೆಲಸ ಮಾಡುವವನಲ್ಲ, ಗೊತ್ತುಂಟು? ಅದ್ ಸರಿ, ನೀ ಬೆಂಗಳೂರು ಬಂದು ಎಷ್ಟು ದಿವಸ ಆಯ್ತು? ಬಂದ್ 12 ಗಂಟೆ ಆಯ್ತು. ಇನ್ನು ಒಂದ್ ತೊಟ್ ನೀರ್ ಕುಡ್ದಿಲ್ಲ. ಸದ್ಯ ಇವನ್ಗೊಂದ್ ಲೋಟ ನೀರ್ ತಂದ್ಕೊಡಮ್ಮ. ಹಂಗೆ ಅದಕ್ಕೆ ನಿಂಬೆಹಣ್ಣು ಸಕ್ಕರೆ ಹಾಕಮ್ಮ. ಇವನ್ಗೊಂದು ನೀರು ಕೊಡ್ಬೇಡಮ್ಮ. ಜಿಪ್ಪನ್ ನನ್ ಮಗ. ಅದ್ ಸರಿ, ನೀವ್ ಯಾವ ಕೆಲಸದಲ್ಲಿದ್ದೀರಿ? ನಾನು ಸಂಗೀತದಲ್ಲಿ ಒಬ್ಬ ಫೇಮಸ್ ವಿದ್ವಾನ್ ಸರ್. ನಮ್ಮ ಕನ್ನಡ ಚಿತ್ರರಂಗವನ್ನು ಜಗತ್ ಪ್ರಸಿದ್ಧಿ ಮಾಡಲು ಬಂದದ್ದು. ಅಲ್ಲಯ್ಯ, ಸರ್ಕಾರಿ ಕೆಲಸದಲ್ಲಿರೋರೇ ಸರಿಯಾಗಿ ಬಾಡಿಗೆ ಕೊಡಲ್ಲ. ನೀನು ಈ ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯಾ? ಮನೆ ಮನೆ ಮುಂದೆ ಬಾರಿಸಿದ್ರು ಒಂದು 5 ಪೈಸಾ 10 ಪೈಸಾ ಸಿಗ್ಬಹುದು. ಅಕ್ಕಿ ಬೆಳೆನೂ ಚಿಕ್ಬೋದು. ನೀನು ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯಾ? ನಿನ್ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಬಾರಿಸಿದರೆ ಸಾವಿರ ಸಂಪಾದನೆ ಆಗಲಿಕ್ಕೆ ಉಂಟು, ಗೊತ್ತುಂಟು? ನಿಲ್ಸ ನೋಡು, ನೀ 1000 ಸಂಪಾದನೆ ಮಾಡ್ತೀಯೋ, ಸಾಂಬಾರ್ಗೆ ಲಾಟ್ರಿ ಹೊಡಿತೋ ನನಗೆ ಗೊತ್ತಿಲ್ಲ. ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಕೊಡಬೇಕು. 1000 ರೂಪಾಯಿ ಅಡ್ವಾನ್ಸ್ ಈಗಲೇ ಕೊಡಬೇಕು. ಕೊಡ್ತೀಯಾ? 1,000ವಾ ಪಾಂಡುರಂಗ? ಹಂಗಾದ್ರೆ ನಾವ್ ಬರ್ತೀವಿ. ಸ್ವಲ್ಪ ಇರೋ ಸರ್, 500 ಸಾಕಲ್ವೋ? ನೋಡಯ್ಯ, 1000ಕ್ಕೆ 1 ಪೈಸಾ ಕಮ್ಮಿ ಆದ್ರೂ ನಾನು ಮನೆ ಕೊಡಲ್ಲ. ಇಷ್ಟ ಇದ್ರೆ ಕೊಡು, ಇಲ್ಲ ಜಾಗ ಖಾಲಿ ಮಾಡು. ಸಂಧ್ಯಾ, ಅವ್ನು ನಿನ್ ಜಾಗ ನೀರ್ ಹಾಕಮ್ಮ. ಸಿಟ್ಟಾಗಬೇಡಿ ಸಾರು, ಯಾವುದಕ್ಕೂ ನಾನೊಮ್ಮೆ ಮನೆ ನೋಡಬೇಕಲ್ಲ. ಮನೆ ಖಾಲಿ ಇದೆ ಅಂತ ಬೋರ್ಡ್ ನೋಡಿದ್ಯಲ್ವ? ಮೊದಲು ಅಡ್ವಾನ್ಸ್ ಕೊಟ್ಟು ಮನೆ ಸೇರ್ಕೋ. ಇದು ಬೆಂಗಳೂರು. ಏನ್ರಿ, ಇನ್ನು ತಿಂಡಿನ ಕೊಟ್ಟಿಲ್ಲ, ಆಗ್ಲೇ ಬಿಲ್ ಕೊಡ್ತೀರಲ್ರಿ? ಇದು ಭಯಂಕರ ಅನ್ಯಾಯ ಸರ್. ನೋಡು, ನ್ಯಾಯ ಅನ್ಯಾಯ ನನಗೆ ಹೇಳ್ಬೇಡ. ಕೇಳಿದಷ್ಟು ಹಣ ಕೊಡು, ಇಲ್ಲ ಜಾಗ ಬಿಡು. ಸ್ವಲ್ಪ ಇರಿ ಸರ್, ಹಿಡಿದುಕೋ ಗುಬ್ಬಿ. ಸರ್, ಇಲ್ಲಿ ಬಾತ್ರೂಮ್ ಎಲ್ಲಿ ಉಂಟು? ಅಲ್ಲಿದೆ. ಯಾಕೆ? 1 ನಿಮಿಷ, ಅರ್ಜೆಂಟ್ ಬಂದು ಬಿಡುತ್ತೇನೆ. ನಿಂತ್ಕೊಳ್ಳ. ಅಡ್ವಾನ್ಸ್ ಕೊಡದೆ ಹೆಂಗ ಬಾತ್ರೂಮ್ ಹೋಗ್ತಾ? ಅದನ್ನು ತರಲಿಕ್ಕೆ ಹೋಗುತ್ತಿರುವುದು ಸರ್. ಏನಿದು? ನನ್ನ ಮನೆ ಬಾತ್ರೂಮ್ ಹೋಗಿ ನನಗೆ ಅಡ್ವಾನ್ಸ್ ತಂದು ಕೊಡ್ತಾನಂತೆ. ಯಾವನೇ ಅವನು? ಅದಂಗಲ್ಲ ತಾತ, ಕಾಸಿನ ವಿಚಾರದಾಗೆ ನಮ್ ಗುರು ಬಲು ಸಾರು. ಬೆಂಗಳೂರಿನಾಗ ಪಿಕ್ ಪಾಕೆಟ್ ಜಾಸ್ತಿ ಅಂತ ಅವ್ರಮ್ಮ ಹೇಳಿದಕ್ಕೆ ಕಾಸನ್ನೆಲ್ಲ ಗಂಟ್ ಕಟ್ಕೊಂಡು ಹುಡ್ದಾರದಲ್ಲಿ ಇಟ್ಕೊಂಡವ್ರೆ. ಸಖತ್ ಬುಕ್ಕಲ್ ನನ್ ಮಗ ಸರ್. ಒಂದ್ ಜಮಾನ್ದಾಗೆ ನಾನು 1000 ರೂಪಾಯಿ ನೋಟನ್ನ
ಇಂಜಿನ್ ಟೇಪ್ನಾಗ ಇಟ್ಕೊಂಡು KSRTC ಬಸ್ಸಲ್ಲಿ ಹೋಯ್ತಿದ್ದೆ. ಈ ಡಬ್ಬಿ ಛತ್ರಿ ನೋಡಿದ್ರೆ ಗೊತ್ತಾಗತ್ತೆ ನೀವು ಓಡಾಡಿರ್ತೀಯ. ಬಂದ್ರು ಸರ್. ಎಣಿಸಿಕೊಳ್ಳಿ, ಕರೆಕ್ಟಾಗಿ 1,000 ಉಂಟು, ಒಂದಲ್ಲ ಎರಡಲ್ಲ. ಓಹೋ, ಬೆಳೆಯ ಪಂಚನ ಇವನು ಯಾವನೇ? ಅವನು ನೋಟ್ನ ಒಳ್ಳೆ ಚಾಪೆ ಸುತ್ತಂಗ್ ಸುತ್ತಿಟ್ಟವನೆ. ಮಗಳೇ ಮೀನಾಕ್ಷಿ, ಏನಪ್ಪ? ತಗೊಮ್ಮ, ಈ ದುಡ್ಡನ್ನ ಕಬ್ಬಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಿಡು. ಈ ಮನೇಲಿ ಇನ್ನು ಮುಂದೆ ಕಳ್ಳರ ಕಾಟ ಜಾಸ್ತಿ ಆಗಬಹುದು, ಹುಷಾರು. ಹಾ, ಇನ್ನು ನಿಶ್ಚಿಂತೆಯಿಂದ ನಾವು ಮನೆ ನೋಡಬಹುದಲ್ಲ. ನೋಡು ನೋಡು, ಮನೆ ನೋಡಿದ್ಮೇಲೆ ನೀನೇ ಇನ್ನೂ 100 ರೂಪಾಯಿ ಜಾಸ್ತಿ ಕೊಡ್ತೀಯ. ಹಾ, ಅಷ್ಟು ಚಂದ ಉಂಟು ನನ್ನ ಮನೆ. ಅಗೋ ಅಲ್ಲಿ ಕಾಣ್ತಾ ಇದೆ ನೋಡು, ಅದೇ ನಿನ್ನ ಮಾಡಿ ಮನೆ. ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ. ಪಾಂಡುರಂಗ, ಈ ಮನೆಗೆ ಮೆಟ್ಟಲಲ್ಲಿ ಮೆಟ್ಲಿಲ್ಲ. ಹ, ಮೆಟ್ಟಲಿಲ್ಲವು. ನಾವೇನು ಹಾರಿಕೊಂಡು ಮೇಲೆ ಹೋಗುವುದು? ನೀನು ಹಾರೋದು ಬೇಡ, ಬೀಳೋದು ಬೇಡ. ಹ. ಸಂಧ್ಯಾ, ಏನ್ ತಾತ? ಆ ಮೊಬೈಲ್ ಮೆಟ್ಲು ಹಾಕಮ್ಮ. ಸರಿ. ಮೆಟ್ಟಲುಗಳನ್ನು ತರುವುದ? ಏನಯ್ಯ ಹೇಳಿದ್ದಲ್ಲ ಜ್ಞಾಪಕ ಇದೆ ತಾನೇ? ಹ, 10 ಗಂಟೆ ಮೇಲೆ ಈ ಮನೆ ಒಳಗೆ ಬರ್ಕೊಡುದು. ಹ. ಗೇಟ್ ಹಾರಿ ಬರೋಕೆ ಏನಾರು ಪ್ರಯತ್ನ ಮಾಡದೆ ಕಾಲು ಮುರಿದು ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ. ವಯಸ್ಸು ಹುಡುಗಿರೋ ಮನೆ ಇದು. ಬಾಲಾಗಲ ಏನಾರು ಬಿಚ್ಚದೆ ಈ ಡಬ್ಬಕ್ಕಾಗಿರೋ ಚರ್ಮ ಹಾಕಿದ್ದೀನಿ, ಮೈ ಚರ್ಮ ಇಲ್ಲ ಇಲ್ಲ ಹಾಕ್ಬಿಟ್ಟು. ಇಲ್ಲ. ತಮ್ಮ ಹೆಸರು ಗಡಿಗೆ ರಂಗಯ್ಯ. ಗಡಿಗೆ ರಂಗಯ್ಯನವರೇ. ಹ್ಮ್ ಈ ಇಡೀ ಇಂಡಿಯಾದಲ್ಲಿ ಹ. ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಒಳ್ಳೆಯವನಂತಿದ್ದರೆ ಹ. ಅದು ಈ ಮಂಗಳೂರು ಮಂಜುನಾಥ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯ. ಗೊತ್ತುಂಟೋ? ಬಾಡಿಗೆ ಡೇಟ್ ಬರಲಿ, ಒಳ್ಳೆತನ ಗೊತ್ತಾಗತ್ತೆ. ಹ. ಅಮ್ಮ ಸಂಧ್ಯಾ, ಬಾಗಿಲು ತೆಗೆದು ಸ್ವಲ್ಪ ಗುಡ್ಸಮ್ಮ. ಹಂಗೆ ನೀರಾಗಿ ಸಾರಿಸ್ಬಿಡಮ್ಮ. ಆ? ಹಾಗೆ ಬಾರಮ್ಮ, ಇವರೇ ಗುಡಿಸಿ ಸಾರಿಸ್ಕೊಳ್ಳಿ. ಏಯ್ ಬಿಡೇ ಪಂಚನ ಮಾತ್ರ ಪಂಚಾಯತ್ ತಗೊಂಡ್ಬಿಡ್ತಾನೆ. ಹಾ, ನಿಧಾನಕ್ಕೆ ನೋಡ್ಕೊಂಡ್ ಬನ್ನಿ. ಆಯ್ತು ಆಯ್ತು, ನನಗೆ ಹತ್ತಿ ಹತ್ತಿ ಅಭ್ಯಾಸ ಉಂಟು. ಆಹಾ, ಅರಮನೆ ಇದ್ದಾಗಿದೆ. ಬೆಂಗಳೂರಲ್ಲಿ ಹೇರ್ ಪಿನ್ನೆ ಬೀಗದ ಕೈಯೋ? ನೀವ್ ಬೇಕಾದ್ರೆ ಬೇರೆ ಬೀಗ ತಗೊಳ್ಳಿ. ಯಾರು ಇವ್ರಾ? ಸುಮ್ಕೆ ಹೇರ್ ಪಿನ್ ಕೊಟ್ಟೋಗಿ. ನನ್ ತಲೆಲೇ ಇರುತ್ತೆ, ಬೇಕಾದ್ರೆ ಕೇಳಿ. ಪಿನ್ನು ಪಿನ್ನು ಪಿನ್ನು. ಅಯ್ಯೋ ತಾಯಿ, ಕೊಟ್ಬಿಡಿ, ಇಲ್ಲಾಂದ್ರೂ ಇಲ್ಲೇ ಪಿರಾಣ ಬಿಟ್ಬಿಡ್ತಾರೆ. ಅಯ್ಯೋ ಅಯ್ಯೋ, ತಿಂದು ತಿಂದು ಮೈ ಕೊಬ್ಬು ಹಿಡಿದಿದೆ. ಅಯ್ಯೋ ಪ್ರಾಣ ಅಮ್ಮ, ತೆಗೆದು ತಾಯಿ, ನಿನ್ನ- ತಾಯಿ, ಅಮ್ಮ, ಅಯ್ಯಯ್ಯೋ. ಅಯ್ಯಯ್ಯೋ, ಎಂತದಿದು? ತೂತು ಉಂಟು, ತಾಳ ಇಲ್ಲಲ್ಲ. ಗೋಪಿ ಗೋಪಿ, ಇಲ್ಲಿ ಬಾ. ಹೆದರ್ಕೊಂಬೇಡ, ಬಂದ್ಬಿಟ್ಟೆ. ಏನ್ ಇಲ್ಲಿ ಏನಾರ ಬಂತ? ಎರಡು ಬಾರಿಸುತ್ತೇನೆ ನೋಡು. ಏನ್ ಗುರು ಹೇಳು? ನೋಡು ಗೋಪಿ, ಈ ಬಾಗಲಿಗೆ ತೂತು ಉಂಟು, ತಾಳ ಇಲ್ಲ. ನಾನು ಬಟ್ಟೆ ಬಿಚ್ಚಿ ಬೆತ್ತಲೆ ಸ್ನಾನ ಮಾಡುತ್ತೇನೆ, ನೀನಿಲ್ಲಿ ಕೂತು ಕಾಯಿ. ಸರಿ ಹೋಗು. ಮತ್ತೆ ಹೇಳುತ್ತೇನೆ ಗೋಪಿ, ಇದಕ್ಕೆ ತೂತು ಉಂಟು, ತಾಳ ಇಲ್ಲ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಇಲ್ಲಿ ಕೂತು ಕಾಯಿ. ಹೋಗಯ್ಯೋ, ಇರ್ತೀನಿ. ಕೂರು.
ಆಹಾ ಎಂತ ಸುಂದರ ದರ್ಶನ, ಸೂರ್ಯ ಭಗವಾನ್ ಎಂತ ಸುಂದರ ದರ್ಶನ. ನಾನು ಇವನ್ನ ಲವ್ ಮಾಡ್ತಿದ್ದೀನಿ ಅಂತ ಎಷ್ಟೆಷ್ಟೋ ರೀತಿಲಿ ಹೇಳಿ ನೋಡಾಯ್ತು. ಈ ಆಸಾಮಿಗೆ ಅರ್ಥನೇ ಆಗ್ತಿಲ್ವಲ್ಲ. ಒಂದ್ ವೇಳೆ ನನ್ನ ಸೌಂದರ್ಯ ನೋಡಾದ್ರೂ ಇವ್ರಿಗೆ ಲವ್ ಹುಟ್ಟುತ್ತೇನೋ ನೋಡೋಣ. ಆಹಾ ಸೂರ್ಯ ಭಗವಾನ್ ನಮೋ ನಮಃ ನಮೋ ಆಹಾ ಭಯಂಕರ ಚಂದ ಉಂಟು. ಈಗ ನೀವು ಹಾಡಿದ್ದು ಪಂತುವರಾಳಿ ಭೈರವ ರಾಗ, ಭಯಂಕರ ಚಂದ ಉಂಟು. ಆ ರಾಗವನ್ನು ನೀವು ಹಾಡುವಾಗ ಕೊನೆಯಲ್ಲಿ ಸಣ್ಣ ಮಿಸ್ಟೇಕ್ ಮಾಡಿದಿರಿ ನೋಡಿ. ಈಗ ನಾನು ಹಾಡಿ ತೋರಿಸುತ್ತೇನೆ. ಗಮಪ ಗಾರಿ ಸಾ ಸಾ ರಿ ಗರಿ ಗರಿ ಗಮಪತ. ಇಲ್ಲೇ ನೀವು ಮಿಸ್ಟೇಕ್ ಮಾಡಿದ್ದು. ಪಂತುವರಾಳಿ ಭೈರವ ರಾಗದಲ್ಲಿ ದೊಡ್ಡಥ ಬರುವುದಿಲ್ಲ, ಸಣ್ಣತ. ಗಮಪಥ ಪಥ 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 ಪಥ. ನಿಲ್ಲಿಸ. ಎಂತದೋ ನಿನ್ನ ಕಿರಿಕಿರಿ. ಇಲ್ಲಿ ನಾನು ಹಾಡುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೋ? ಹಾ ಗಮಪಥ 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 ಪಥ 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 ಗಮಪಥ ಎಂತದ್ದು ಏನಾಯ್ತು? ಸಂಗೀತ ಕಲಿಯಲು ನಿಮಗೆ ಇಷ್ಟವಿಲ್ಲವೋ? ಮುಠಳ 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 ಟ್ಯೂಬ್ಲೈಟ್ 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 ಪೆದ್ದು ಪೆದ್ದು ಪೆದ್ದು. ಅಕ್ಕೋ ಅಕ್ಕೋ ಸಲ್ಟ್ ಗಂಜಿ ಹಾಕಿ ಇಸ್ತ್ರಿ ಮಾಡ್ಬೇಕಾಯ್ತು. ಗಂಜಿ ಆಯ್ತಾ ಅಂತ ಕೇಳಕ್ ಬಂದೆ. ಅನ್ನ ಇನ್ನು ಬೆಂದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀನಿ. ಓಕೆ ಆಮೇಲೆ ಬರ್ತೀನಿ. ಸಿ ಯು. ಏ ಗೋಪಿ ಇರೋ, ಏನಂತ ಅರ್ಜೆಂಟು? ಬಾ ಕೂತ್ಕೋ. ಕೂತ್ಕೊಳ್ಳೋ ಅಂದ್ರೆ ಏನೋ ಮರಿಗುರು. ನಿಮ್ ಗುರು ಏನ್ ಮಾಡ್ತಿದ್ದಾರೆ? ಇನ್ನೇನ್ ಮನ್ನಾಗಟ್ಟಿ ಅದೇ ಕಿತ್ತೋಗಿರೋ ಟೂನ್ ಹಾಕ್ತಾವ್ರೆ. ಅದೇನ್ ಟ್ಯೂನ್ ಹಾಕ್ತಾರೋ ಅವರು. ಒಂದ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಅದೇನ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೋ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ನೀನ್ ಇಡ್ಲಿ ಕೊಟ್ಟಾಗ್ಲೇ ನಾನೆಲ್ಲ ಲೆಕ್ಕ ಹಾಕೊಂಡೆ. ನಮ್ ಗುರು ಒಂಥರ ಟ್ಯೂಬ್ಲೈಟು, ನಾನ್ ಪಾದ್ರಸ ಅಂದೆ ಅವ್ರ ಹರಳೆಣ್ಣೆ. ಒಂದು ಪಕ್ಷ ಇದೇ ತರ ನಂತವ ಏನಾದ್ರು ಹುಡುಗಿ ಬಂದಿದ್ರೆ ಈಟೊತ್ತಿಗೆ ಸಿನಿಮಾ ಪಾರ್ಕು ಅಂತ ಸೆಟ್ಟಪ್ಪೇ ಮಾಡ್ಬಿಡ್ತಿದ್ದೆ. ಒದ್ದಾಂದ್ರೆ ನೋಡು ಬಡವ ರಾಸ್ಕಲ್. ನಿನ್ ವಯಸ್ಸಿನವರು ದೊಡ್ಡವ್ರ ಹತ್ರ ಮಾತಾಡೋ ಮಾತಾ ಇದು? ನಿಮ್ಮಂತವ್ರು ಮಾತ್ರ ಚಿಕ್ಕವ್ರ ತವ ಈ ವಿಷಯ ಎಲ್ಲ ಮಾತಾಡ್ಬೋದಾ? ತಪ್ಪು ಕಣೋ, ತಪ್ಪೆ. ನಿನ್ನಂಥ ಚಿಕ್ಕ ಹುಡುಗರ್ನ ಇಂಥ ಕೆಲ್ಸಕ್ಕೆ ಬಳಸ್ಕೊಳ್ಳೋದು ತಪ್ಪೆ. ಆದ್ರೆ ಬೇರೆ ದಾರಿನೇ ಇಲ್ವಲ್ಲೋ. ಗೋಪಿ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಹೇಗಾದ್ರೂ ನಿನ್ ಗುರು ಹತ್ರ ಹೋಗಿ ನನ್ ಮನಸ್ಸಿನಲ್ಲಿರೋದನ್ನ ಹೇಳ್ತೀಯಾ? ನಾನೇನು ಹೇಳ್ತೀನಿ, ಆದ್ರೆ ಇಡ್ಲಿ ಕೇಸಿನ ತರ ಈ ವಿಷಯನು ನಿಮ್ ತಾತಂತವ ಹೇಳಿದ್ರೆ? ಅಯ್ಯೋ ಬೇಡ ಬೇಡ. ಆ ಆಸಾಮಿ ಹಾಗೇನೆ ಮಾಡಿದ್ರು ಮಾಡಬಹುದು. ಆಮೇಲೆ ನನ್ ಮಾನನೇ ಹೋಗ್ಬಿಡುತ್ತೆ. ನಿಮ್ ಮಾನ ಹೋದ್ರೆ ಹೋಗ್ಲಿ, ನಮ್ ಬಾಡಿಗೆ ಮನೆ ಹೋಯ್ತದೆ. ಅಕ್ಕ ಒಂದ್ ಐಡಿಯಾ. ಏನು? ನೀವೊಂದ್ ಪೇಪರ್ನಾಗೆ 4 ಸಾಲ ಪ್ರೇಮ್ ಗೀತೆ ಬರ್ದು ಅವ್ರು ತವ ಕೊಡಿ. ಅದಕ್ಕೆ ಟೂನಾಕೆ ಕೇಳಿ. ಹೇಳಿ. ಬರೀಬೇಕಾದ್ರೆ ಕಚ್ಚಡವಾಗಿ ಬರೀರಿ. ಅವ್ರಿಗೆ ಅರ್ಥನೇ ಆಗಬಾರ್ದು. ನಿಮ್ಮನ್ನೇ ಓದು ಅಂತಾರೆ. ಅವಾಗ ನಿಮ್ ಮನ್ಸಲ್ಲಿ ಏನಿದ್ಯೋ ಅದು ಹೇಳ್ಬಿಡಿ. ಹಾ ಕರೆಕ್ಟ್, ಒಳ್ಳೆ ಐಡಿಯಾ. ಅವ್ರು ಖಂಡಿತ ನೀನ್ ಹೇಳ್ದ ಹಾಗೆ ನನ್ ಮನಸ್ಸನ್ನ ಅರ್ಥ ಮಾಡ್ಕೋತಾರೆ. ಹೌದು, ಏನ್ ಹಾಡ್ ಬರೆಯೋದು? ಹೌದೌದು, ಎಲ್ಲ ನಾನೇ ಹೇಳ್ಕೊಡ್ಬೇಕು. ಲವ್ ಮಾಡೋದ್ ನೀವು, ಅದೇನ್ ಹೇಳ್ಬೇಕು ಅಂತಿದ್ರೋ ಅದನ್ನೇ ಬರೀರಿ. ನಾನೇನ್ ಬರ್ತೀನಿ. ಗಮಪ ಗಮಪ. ನೀವು ಇಲ್ಲಿಗೆ ಬಂದದ್ದು? ಏನು ಭಯ ಪಡ್ಬೇಡಿ, ನಾನ್ ನಿಮ್ಗೇನು ಮಾಡೋಲ್ಲ. ನೀವು ಮ್ಯೂಸಿಕ್ ಡೈರೆಕ್ಟರ್ ತಾನೆ? ಅದರಲ್ಲೂ ಸಂಶಯ ಉಂಟೋ? ಟ್ಯೂನ್ ಹಾಕೋಕೆ ಗೊತ್ತು ತಾನೆ? ಕುಂಬಾರನಿಗೆ ಮಡಕೆ ಮಾಡುವುದು ಗೊತ್ತುಂಟೋ ಎಂದು ಕೇಳುವುದು. ಯಾವ ಟ್ಯೂನ್ ಬೇಕು ಕೇಳಿ. ಓಹೋ, ಯಾವ ಟ್ಯೂನ್ ಬೇಕಾದ್ರೂ ಕೊಡ್ತೀರಾ? ಎಲ್ಲಿ ನಾನ್ ಕೊಡೋ ಹಾಡ್ಗೆ ಒಂದ್ ಟ್ಯೂನ್ ಹಾಕಿ ನೋಡೋಣ. ಇದೇನು ಅಕ್ಷರವೋ ಇಲ್ಲ ಕಾಗೆ ಗೊಬ್ಬಚ್ಚಿ ಕಾಲೋ? ಸರಿ, ನಾನೇ ಓದ್ತೀನಿ. ಆದ್ರೆ ಇದನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಟ್ಯೂನ್ ಹಾಕಿ. ಓಕೆ. ನನಗೂ ನಿನಗೂ ಜೋಡಿ. ಇರಿ ಇರಿ, ಸಂದರ್ಭ ಎಂತದು ಅಂತ ಮೊದಲು ಹೇಳಿ. ಸಂದರ್ಭ? ಈಗ ನೀವ್ ಇಲ್ಲಿದ್ದೀರಾ? ಹೌದೌದು, ನಾನು ಇಲ್ಲೇ ಇರುವುದು. ನಾನ್ ಇಲ್ಲಿದ್ದೀನಿ. ಹೌದು ಹೌದು. ನಮ್ಮಿಬ್ಬರ ಮಧ್ಯ ಲವ್. ಲವ್ವಾ?
ಹೌದು. ಓ ಅಂದರೆ ಒಂದು ಹುಡುಗನಿಗೂ ಹುಡುಗಿಗೂ ಲವ್. ಹುಡುಗಿ ಗಿಡ್ಗಿ ಇಲ್ಲ ರೀ, ಹಾ. ನನ್ಗೂ ನಿಮ್ಗುನೇ ಲವ್. ಇರಲಿ, ಮುಂದೆ ಹೇಳಿ. ಈಗ ನಾವಿಬ್ರು ಲವ್ ಮಾಡ್ತಿದೀವಲ್ಲ, ಹ್ಮ್ ಒಂದಿನ ರಾತ್ರಿ ಹ್ಮ್. ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಹ್ಮ್. ನಾನ್ ನಿಮ್ ರೂಮಿಗೆ ಬರ್ತೀನಿ. ಆಗ ನಾವಿಬ್ರು ಸೇರಿ ಹ್ಮ್. ಜಾಲಿಯಾಗಿ ಒಂದ್ ಲವ್ ಸಾಂಗ್ ಹಾಡ್ತೀವಿ. ಆ? ಈಗ್ಲಾದ್ರೂ ನಾನು ಹೇಳೋದು ಅರ್ಥ ಆಯ್ತಾ? ಆಹಾಹಾಹಾಹಾ, ಅರ್ಥವಾಯ್ತು ಅರ್ಥವಾಯ್ತು ಅರ್ಥವಾಯ್ತು. ಲವ್ ಸಾಂಗು, ನೈಟ್ ಎಫೆಕ್ಟ್. ನಾನು ಹಾಕಿದ ಟ್ಯೂನಿಗೆ ಅಣ್ಣವರು ಜಯಪ್ರದ ಆಕ್ಟ್ ಮಾಡಿದರೆ ಫಿಲ್ಮ್ ಭಯಂಕರ ಇಟ್ಟು. ಹಾ ಹೇಳಿ ಹೇಳಿ. ನಾನು ನೀನು ಜೋಡಿ. ಹಾ, ಗುರು ಹಾ. ಹಂಗಂದ್ರೆ ನಿಮ್ಮಿಬ್ಬರು ಜೋಡಿ ಬೊಂಬಾಟು ಅಂತ. ಮುಂದೆ ಮುಂದೆ. ನಾನು ನೀನು ಹಾ. ಜೋಡಿ. ಎಂತದದು ಪದೇ ಪದೇ ಅದನ್ನೇ ಹೇಳುವುದು, ಮುಂದೆ ಹೇಳಿ. ಪ್ರೀತ್ಸೋಕ್ ನಿಂಗೇನ್ ಧಾಡಿ. ಆ, ಗುರು ಹಾ. ಹಂಗಂದ್ರೆ ನೀನ್ ಅವಳನ್ನ ಪ್ರೀತಿಸಕ್ ನಿಂಗೇನ್ ದೊಡ್ಡ ರೋಗ ಅಂತ. ರೋಗ. ನಾನು ನೀನು ಜೋಡಿ. ಪ್ರೀತಿಸೋಕ್ ನಿಂಗೇನ್ ನಿಂಗೇನ್ ಧಾಡಿ. ದಾಡಿ. ಮುಂದೆ ಮುಂದೆ. ನನ್ನಿಂದ ನೀ ದೂರಕ್ಕೆ ಓಡಿ ಹಾ. ತರಿಸಿದೆ ಕಣ್ಣೀರಿನ ಕೋಡಿ. ಆ? ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸೋಣ ಅಂತ ಬಂದ್ರೆ ನೀವು ನನ್ನಿಂದ ದೂರ ಓಡ್ತಿದ್ದೀರಿ. ಇದರಿಂದ ನನಗೆ ಬೇಜಾರು ಅಂತ ಅರ್ಥ. ಈಗ್ಲಾದ್ರೂ ಅರ್ಥ ಆಯ್ತಾ? ಅರ್ಥ ಆಯ್ತು ಅರ್ಥ ಆಯ್ತು. ಎಂತದಿದು ಗೋಪಿ ಇದು? ಹ್ಮ್ ಹಾ. ನಾನು ನೀನು, ನಾನು ನೀನು, ಓಹ್ ನಾನು ನೀನು ಜೋಡಿ. ಪ್ರೀತಿಸೋಕ್ ನಿಂಗೇನ್ ದಾಡಿ, ನನ್ನಿಂದ ನೀ ದೂರಕ್ಕೆ ಓಡಿ ತರಿಸಿದೆ ಕಣ್ಣೀರ ಕೋಡಿ, ಕಣ್ಣೀರಿನ ಕೋಡಿ, ಕಣ್ಣೀರಿನ ಕೋಡಿ. ನಾನು ನೀನು ಜೋಡಿ. ಪ್ರೀತಿಸೋಕ್ ನಿಂಗೇನ್ ದಾಡಿ, ದಾಡಿ ದಾಡಿ ದಾಡಿ. ಹೇಗುಂಟು? ಚರಣ ಹೇಳಿ ಚಚ್ಚಿ ಬಾರಿಸುವೆ. ಗುರು ಹಾ. ನೀನ್ ಪ್ಯಾದೆ, ಹಾ. ನೀನ್ ಗುಳ್ಳು, ಹಾ. ಏನು ಅರ್ಥ ಆಗಲ್ಲ. ಅದೇ ಅಲ್ವತ್ತಿಗೆ? ಹೌದು, ನಾನು ಪ್ಯಾದೆ ಹಾ. ಗುಲ್ಡು, ನನಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತ ಹಾಡಿ. ಬಹಳ ಚೆನ್ನಾಗಿದೆ. ನಾನು ಪ್ಯಾದೆ, ನಾನು ಗುಳ್ಳು, ನಾನು ಪ್ಯಾದೆ, ನಾನು ಗುಳ್ಳು, ನನಗೆ ಹೇಳಿದರೆ ಅರ್ಥವಾಗೋಲ್ಲ. ಸಂಧ್ಯಾ, ನೀನು? ಗೋಪಿ ಎದ್ಬಿಡ್ತಾನೆ. ನಾನೀಗ ಗೆದ್ದೆ ಇವನಿ, ಏನು ನೋಡಕ್ಕಿಲ್ಲ. ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಗುರು ಜಮಾಯಿಸು. ಎಂತದಿದು ಸಂಧ್ಯಾ? ಈ ಹೊತ್ತಿನಲ್ಲಿ ನೀನು ಒಬ್ಬಳೇ ಇಲ್ಲಿಗೆ ಬರುವುದಾ? ಇನ್ನೇನು ಜೊತೆಲಿ ನಮ್ ತಾತನ ಕರ್ಕೊಂಡ್ ಬರ್ಬೇಕಾಗಿತ್ತಾ? ಅಲ್ಲ ರೀ, ಲವ್ ಮಾಡೋರೆಲ್ಲ ತಮ್ ಲವರ್ ಹೀಗೆ ಒಂಟಿಯಾಗಿ ತಮ್ಮ ಹತ್ರ ಬರ್ಬಾರ್ದಾ ಅಂತ ಒದ್ದಾಡ್ತಾರೆ. ಆದ್ರೆ ನೀವು ನನ್ನ ನೋಡಿ ಹರಳೆಣ್ಣೆ ಕುಡ್ದವ್ರ ತರ ಒದ್ದಾಡ್ತಿರಲ್ರಿ. ಸಂಧ್ಯಾ, ನಿಮ್ಮ ಮನೆಯವರು ಯಾರಾದರೂ ನಮ್ಮನ್ನು ಕಂಡರೆ ಎಂತ ಮಾಡುವುದು? ಪರಿಸ್ಥಿತಿ ಭಯಂಕರ ಪಚಿತಿಯಾಗಲಿಕ್ಕುಂಟು. ಏನೂ ಆಗಲ್ಲ, ನೀವೇನು ಭಯ ಪಡ್ಬೇಡಿ. ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಒಂದು ಪ್ರಾಯದ ಹುಡುಗಿ ಹೀಗೆ ಈ ವೇಳೆಯಲ್ಲಿ ಒಬ್ಬ ಗಂಡಸಿನ ಹತ್ತಿರ ಬರುವುದು ತಪ್ಪಲ್ಲವೋ? ತಪ್ಪು ಅಲ್ಲ, ಗಿಪ್ಪು ಅಲ್ಲ. ಈ ತರ ಥ್ರಿಲ್ಲೇ ಇಲ್ದಿದ್ರೆ ಲವ್ ಅಲ್ಲಿ ಮಜಾನೇ ಇರಲ್ಲ. ಸರಿ, ಈಗ ನಾ ಎಂತ ಮಾಡಲಿ? ಮಾರ್ಗಶಿರ ಮಾಸ, ರಾತ್ರಿ ಹೊತ್ತು, ಹುಣ್ಣಿಮೆ. ನನಗೆ 16 ವಯಸ್ಸು, ನಿಮಗೆ 26. ಸ್ವಲ್ಪ ಹೊತ್ತು ಹೀಗೆ ನಾವಿಬ್ರು ಜಾಲಿಯಾಗಿ. ಜಾಲಿಯ? ಇಲ್ಲ, ಇದು ಪೋಲಿ. ಅದೆಲ್ಲ ಏನಿಲ್ಲ, ಸುಮ್ಮನೆ ಜಾಲಿಯಾಗಿ ಮಾತಾಡೋಣ ಅಂತ. ಬರೇ ಮಾತಾಡುವುದು ತಾನೆ? ಸರಿ. ಅಲ್ಲಿ ಕೂತ್ಕೊಂಡ್ರೆ ಹಾಗೆ, ಬನ್ನಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಪಕ್ಕದಲ್ಲಿಯ? ಎಲ್ಲಿ ಕುಳಿತರೂ ಮಾತಾಡೋ ವಿಷಯ ಎಲ್ಲವೂ ಒಂದೇ ಅಲ್ಲವೋ? ಹೌದಾ, ಸರಿ. ಹೇಗೂ ಮೇಲ್ ಬರೋದ್ ಬಂದಾಯ್ತು. ಗೊತ್ತಾದ್ರೆ ಒದೆ ಬಿದ್ದೇ ಬೀಳುತ್ತೆ. ದೂರದಲ್ಲಿ ಕೂತ್ಕೊಂಡ್ರೆ ಒಂಥರ, ಹತ್ತಿರದಲ್ಲಿ ಕೂತ್ಕೊಂಡ್ರೆ ಇನ್ನೊಂಥರ. ಒದಿ ತರ. ಓ ಸುಮ್ಮನಿರು, ಓ ಸುಮ್ಮನಿರು.
ಅದು ಓ ನಿನಗೆ ಎಂತ ಮಾಡುವುದು? ಅಯ್ಯೋ, ಅಯ್ಯೋ. ಹಾ ನಮ್ ಗುರುಗೇನೋ ಮಾಡ್ತಾವಳೆ, ನಮ್ಗೆ ಯಾಕೆ? ಮೊಳೆ ಏನ್ರಿ, ಒಂದ್ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಹೊತ್ತು ಅವಳ ತೊಡೆ ಮೇಲೆ ಮಲ್ಕೊಳ್ಳೋಣ, ಅವಳ ಹತ್ರ ಏನಾದ್ರೂ ತುಂಟಾಟ ಆಡೋಣ, ಇಂಥ ಆಸೆಗಳೇ ಬರಲ್ವಾ? ಛೇ ಛೇ ಛೇ, ಎಂತದಿದು ಸಂಧ್ಯಾ? ಒಂದು ಹುಡುಗಿಯಾಗಿ ನೀನು ಹೀಗೆಲ್ಲ ಮಾತಾಡುವುದಾ? ಹುಡುಗಿ ಆದ್ರೆ ಏನೀಗ? ಯಾವಾಗ್ಲೂ ಪ್ರೀತಿ ವಿಷಯದಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಆಸೆ ಜಾಸ್ತಿ. ಆದ್ರೆ ನಾವು ಮಾತ್ರ ಆಸೆ ತೋರಿಸ್ಕೊಳ್ಳಲ್ಲ, ಒಂಥರ ಸಂಕೋಚ. ಆದ್ರೆ ನೀವ್ ಹಾಗಲ್ಲ, ಹೇಗೋ ಕಷ್ಟಪಟ್ಟು ಬಾಯಿ ಬಿಟ್ಟು ಕೇಳೇ ಬಿಡ್ತೀರಾ. ಸುಳ್ಳು, ನಾನೆಲ್ಲ ಕೇಳಿದೆ? ಅಯ್ಯೋ, ನಿಮ್ ಬಗ್ಗೆ ಅಲ್ಲರಿ ಹೇಳಿದ್ದು, ನಾನ್ ಹೇಳಿದ್ದು ಗಂಡಸರ ಬಗ್ಗೆ. ಓಹ್ ಸರಿ, ನಿನಗೀಗ ಎಂತ ಬೇಕು? ಏನು ಬೇಡ, ಹ. ಸ್ವಲ್ಪ ಹೊತ್ತು ಇಲ್ಲಿ ತಲೆ ಎತ್ಕೊಂಡ್ ಮಲ್ಕೊಳ್ಳಿ. ಅಲ್ಲಿಯ? ಇಲ್ಲ, ನನಗದು ಇಷ್ಟವಿಲ್ಲ. ರೀ, ನೀವೀಗ ಇಲ್ಲಿ ಮಲ್ಕೋತಿರೋ ಇಲ್ವೋ? ಮೆತ್ತಗೆ ಇಲ್ಲಿ ಮಲ್ಕೋತಿರೋ ಇಲ್ವೋ? ಓ ನಿಧಾನ ಮಾತಾಡು ಮಾರಾಯ್ತಿ. ನೋಡಿ, ನೀವಾಗೆ ಇಲ್ಲಿ ಮಲ್ಕೋತಿರೋ ಇಲ್ಲ ಅಯ್ಯೋ ಅಮ್ಮ ಅಂತ ಕಿರ್ಚಿ ನೀವೇ ನನ್ನ ಎತ್ಕೊಂಡ್ ಬಂದ್ರಿ ಅಂತ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಎಂತದಿದು ಸಂಧ್ಯಾ? ನನ್ನನ್ನು ಹೀಗೆ ಬ್ಲಾಕ್ ಮೇಲ್ ಮಾಡುವುದಾ? ನೋಡಿ, ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ಇಲ್ಲಿ ಮಲ್ಕೊಳ್ಳಿ. ಬೇಗ. ಅಯ್ಯೋ, ಅದು ಮಂಡಿರಿ, ಸ್ವಲ್ಪ ಮೇಲ್ ಬನ್ನಿ. ಬನ್ನಿಪ್ಪ, ತಿರುಗ್ರಿ. ಅಯ್ಯೋ ಏನಾಯ್ತು? ಅಯ್ಯೋ ಬೇಡ. ಏನಾಯ್ತ್ರಿ? ಇಲ್ಲ, ನಾನು ಇಲ್ಲಿಯೇ ಇರುತ್ತೇನೆ. ಯಾಕ್ರಿ ತಿರ್ಗೋಲ್ಲ? ಅಯ್ಯೋ ಪಾಂಡುರಂಗ, ತಿರುಗಿದರೆ ನನ್ನ ಎದೆ ಸಿಡಿದು ಬಿಡುತ್ತದೆ. ಸಿಡಿದು ಬಿಡುತ್ತಾ? ಹಾ. ನಾನೇನ್ ದೆವ್ವನ ಪಿಶಾಚಿನ? ತಿರುಗ್ರಿ. ಇಲ್ಲಿ ನೋಡು ಸಂಧ್ಯಾ, ನೀನು ಹೀಗೆಲ್ಲ ಮಾಡಿದ್ರೆ ನನಗೆ ಭಯಂಕರ ಕೋಪ ಬರ್ಲಿಕ್ಕುಂಟು. ಮೊದಲು ಕೆಳಗೆ ಹೋಗು. ಹೋಗೋಕ್ಕಾಗಲ್ಲ. ಪ್ಲೀಸ್ ಸಂಧ್ಯಾ. ಸರಿ, ಹೋಗ್ತೀನಿ. ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ನ? ಎಂತದದು? ನಾನು ಕೆಳಗ್ ಹೋಗ್ಬೇಕು ಅಂದ್ರೆ ನೀವು ನನಗೊಂದ್ ಕಿಸ್ ಕೊಡ್ಬೇಕು. ಕಿಸ್ಸ? ಮುತ್ತು ಕೊಡಲು ನೀನೇನು ಸಣ್ಣ ಮಗುವಾ? ಅಯ್ಯೋ ಕರ್ಮ. ನೀವಾಗೆ ಒಳ್ಳೆ ಮಾತ್ನಲ್ಲಿ ಕಿಸ್ ಕೊಡ್ತೀರೋ ಇಲ್ವೋ? ನೋಡು ಸಂಧ್ಯಾ, ಈ ಕಿಸ್ಸು ಪಿಸ್ಸುಗಳೆಲ್ಲ ನನಗೆ ಸರಿ ಬರುವುದಿಲ್ಲ. ಮೊದಲು ನೀನು ಕೆಳಗೆ ಹೋಗು. ಇಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಹೋಗು ಮಾರಾಯಿತಿ. ನೋಡಿ, ನೀವು ಬೇಗ ಕೊಟ್ರೆ ನಾನು ಬೇಗ ಹೋಗ್ತೀನಿ, ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಒಂದು ಕೊಟ್ಟರೆ ಸಾಕಲ್ಲವೋ? ಸದ್ಯಕ್ಕೊಂದು ಕೊಡಿ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಹಾಗಾದ್ರೆ ಒಂದು ಕೊಡುವುದಿಲ್ಲ. ಸರಿ, ಒಂದೇ ಸಾಕು. ಏನ್ರಿ ಇದು? ಈ ಮೂತಿ ನೋಡಿದ್ರೆ ನನಗೆ ಹೇಗೆ ಮೂಡ್ ಬರುತ್ತೆ? ಸ್ವಲ್ಪ ನಗ್ನಗ್ತಾ ಕೊಡ್ರಿ. ನಗುವ? ಇದ ನಗು? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಗೋಕ್ಕೂ ಬರಲ್ವಾ? ರೊಮ್ಯಾಂಟಿಕ್? ಇದು ಹೇಗಿದೆ? ಏನೋ ಸುಮಾರಾಗಿದೆ, ಕೊಡಿ. ಸಂಧ್ಯಾ, ಅಯ್ಯೋ ನಾನೇನು ಮಾಡಲಿಲ್ಲ. ಅಯ್ಯೋ ಅಪ್ಪ, ಎದ್ದಳಪ್ಪ. ಅಯ್ಯೋ, ಕಳ್ಳಲ್ಲಪ್ಪ, ಕಳ್ಳಲ್ಲ. ನಮ್ ಸಂಧ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಸಂಧ್ಯಾ ಕಳೆದೋಗಿದ್ದಾಳ. ಅಲ್ಲೆಲ್ಲ ಇರ್ಬೋದು, ಹೋಗಿ ನೋಡಮ್ಮ. ಇತ್ಲೆಲ್ಲ ನೋಡ್ರಿ, ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ. ಬಾತ್ರೂಮ್ ಅಲ್ಲಿ ಇದ್ದಾಳ, ಹೋಗಿ ನೋಡು. ಎಲ್ಲೋದ್ಲಿ ಹುಡುಗಿ? ಛೇ, ಸಂಧ್ಯಾ, ಹೆಣ್ಣು ಮಕ್ಕಳು ಕಾಟದಲ್ಲಿ ನಮ್ ನಿದ್ದೆನ ಹಾಳಾಯ್ತು. ಅಲ್ಲೂ ಇಲ್ವಾ? ಸಂಧ್ಯಾ, ಬೇಗ ಹೋಗಿ ಬಿಡು. ಅಯ್ಯೋ, ಹೇಗ್ರಿ ಹೋಗ್ಲಿ? ಕೆಳಗಡೆ ಎಲ್ಲ ನಿಂತಿದ್ದಾರೆ. ಪರವಾಗಿಲ್ಲ, ಹೋಗು. ನೀನ್ ಇಲ್ಲೇ ಇದ್ದರೆ ನನಗೆ ವಧೆ ಬೀಳುವುದು ಖಂಡಿತ. ಪರವಾಗಿಲ್ಲ, ಬಿದ್ರೆ ಬೀಳ್ಲಿ. ಹ, ನೀನೆಂತ ಲವ್ವರು? ನನಗೆ ವಧೆ ಬಿದ್ದರೆ ನಿನಗೆ ಪರವಾಗಿಲ್ಲವಾ? ಹೋಗು ಸಂಧ್ಯಾ. ಇಲ್ಲ, ನಾನ್ ಹೋಗಲ್ಲ. ಗುರುಗೆ ಇವತ್ತು ಸಕ್ಕದಾಗಿ ಧರ್ಮದೇಟಗಳು ಬೀಳ್ತವೆ. ಸಂಧ್ಯಾ, ಬೇಗ ಇಲ್ಲಿಂದ ಕೆಳಗೆ ಹಾರಿ ಬಿಡು. ಇಲ್ಲಿಂದ ಹಾರೋದಾ? ಮುಖ ನೋಡು, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯಾ? ಇಲ್ಲಿಂದ ಹಾರಿದ್ರೆ ನನ್ ಕೈಕಾಲ್ ಮುರಿದು ಹೋಗುತ್ತೆ. ಪರವಾಗಿಲ್ಲ, ಎಷ್ಟೋ ಜನ ಪ್ರೀತಿಗೋಸ್ಕರ ಪ್ರಾಣ ಕೊಡುತ್ತಾರೆ. ನಿನಗೆ ಅಟ್ಲೀಸ್ಟ್ ಒಂದು ಕಾಲು ಕೊಡುವುದಕ್ಕಾಗುದಿಲ್ಲವೋ? ಸಂಧ್ಯಾ, ಬೇಗ ಹಾರಿ ಬಿಡು. ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ. ಏನಂದ್ರಿ? ಆಮೇಲೆ ಆಸ್ಪತ್ರೆಯಲ್ಲಿ ಕಾಲು ಸರಿ ಮಾಡಿಸುವ ಅಂದೆ. ನಿಮ್ಮನ್ನ ಬಾತ್ರೂಮ್ ಅಲ್ಲೂ ಇಲ್ಲ. ಅಲ್ಲೂ ಇಲ್ವೇ? ಹಾಗಾದ್ರೆ ಫೋಟೋ ತಗೊಂಡ್ ಬರಮ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್ಗ? ಏನಪ್ಪ ನೀನು ಬುದ್ಧಿ ಇದೆಯಾ? ಅರ್ಧರಾತ್ರಿಗೆ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಹೋಗ್ತಾರಾ? ಇಲ್ಲೇ ಒಂದ್ಸಾರಿ ಸರಿಯಾಗಿ ನೋಡ್ಬಿಟ್ಟು ಆಮೇಲೆ ಹೋಣ ಅಂತ. ಸರಿಯಾಗಿ ನೋಡೋಗು.
ಹಾ ಸಂಧ್ಯಾ, ಒಂದು ಐಡಿಯಾ. ಏನದು? ನಿನ್ನ ದಾವಣಿ ಬಿಚ್ಚು. ಥು, ಏನ್ರಿ ನೀವು ಈ ಗಲಾಟೆಲೆ ನಿಮಗ್ ಮೂಡ್ ಬರ್ಬೇಕಾ? ಅಯ್ಯೋ ಅದಕ್ಕೆಲ್ಲ ಮಾರಾಯ್ತಿ, ಮೊದಲು ನಿನ್ನ ದಾವಣಿ ಬಿಚ್ಚು. ಏನಿದು? ಸಂಧ್ಯಾ, ಇದರ ಉದ್ದ ಸಾಕಾಗುವುದಿಲ್ಲವಲ್ಲ. ಈಗೇನ್ ಮಾಡೋದು? ಹಾ, ಒಂದ್ ಐಡಿಯಾ. ಏನು? ಇಲ್ಲಿ ನಿಮ್ ಪಂಚೆ ಬಿಚ್ಚಿ. ಅಯ್ಯೋ ಪಾಂಡುರಂಗ, ಇದು ಅನ್ಯಾಯ. ಇರ್ಲಿ ಬಿಚ್ಚ್ರಿ, ಹುಡುಗಿ ಆಗಿ ನಾನೇ ದಾವಣಿ ಬಿಚ್ಚಿದ್ದೀನಿ, ನೀವು ಪಂಚೆ ಬಿಚ್ಚಕ್ಕಾಗಲ್ವಾ? ಅಯ್ಯೋ ಬೇಡ ಬೇಡ, ನನ್ನ ಮಾನ ಹೋಯ್ತು. ಹಾ ಇಳಿ. ನಾನು ಇಳಿಲೇಬೇಕಾ? ಅಯ್ಯೋ ಬೇಗ ಇಳಿ ಮಾರಾಯ್ತಿ. ಅಪ್ಪ, ನನ್ಗೊಂದು ಅನುಮಾನ. ಏನದು? ಒಂದ್ ವೇಳೆ ಅವಳು ಮೇಲೇನಾದ್ರೂ ಹೋಗಿರ್ಬೋದಾ? ಹೌದು ಹೌದು, ಹಪ್ಳ ಸಂಡಿಗೆ ಒಣಗಕ್ಕೆ ಹೋಗಿರ್ಬೋದು. ಅಯ್ಯೋ ಅಪ್ಪ, ನಿನ್ ಬುದ್ಧಿ ಇದೆಯಾ? ಅರ್ಧ ರಾತ್ರಿಲಿ ಯಾರಾದ್ರೂ ಹಪ್ಳ ಸಂಡಿಗೆ ಒಣಗಿಸ್ತಾರ? ಹೌದಲ್ಲ, ನೋಡ್ದೇ ಇರೋ ಜಾಗ ಅದೊಂದೇ ತಾನೇ. ಹೋಗಿ ನೋಡ್ಬಿಡು, ಅನುಮಾನ ತೀರ್ಮಾನ ಆಗೋಗುತ್ತೆ. ಅಯ್ಯೋ ನನ್ನ ಪಂಚೆ ಹೋಯ್ತು, ನನ್ನ ಪಂಚೆ ಹೋಯ್ತು. ಸಂಧ್ಯಾ, ನನ್ನ ಪಂಚೆ, ನನ್ನ ಪಂಚೆ ಬೇಗ ಕೊಡು, ಮಾನ ಹೋಯ್ತು. ಇರೈ, ಬಿಚ್ಚುತ್ತಾ ಇದ್ದೀನಲ್ಲ. ಇವಳು ಪ್ರಾಯದ ಹುಡುಗಿ, ಅವನು ಪ್ರಾಯದ ಹುಡುಗ. ಹಾರ್ಮೋನಿಯಂ ಬಾರಿಸ್ತೀನಿ ಬಾ ಅಂತ ಕರೆದ್ರು ಕರೆದಿರಬಹುದು. ಹೋಗಿ ನೋಡಮ್ಮ. ಅಪ್ಪ, ಗಂಡಸರಿರೋ ಜಾಗಕ್ಕೆ ನಾನು ಒಂಟಿಯ ಕಲಿಸ್ತಿದೀಯಲ್ಲ. ನೀನ್ ಹೋಗಿ ನೋಡಮ್ಮ, ಹೆಚ್ಚು ಕಡಿಮೆ ಆದ್ರೆ ಕೂಗು, ನಾ ಬರ್ತೀನಿ. ಹೋಗ್ ನೋಡ್ಲಾ? ಹೋಗಮ್ಮ, ಹೋಗು. ಅಯ್ಯೋ ಪಾಂಡುರಂಗ, ನನ್ನ ಪಂಚೆ, ಪಂಚೆ. ಅಯ್ಯೋ ಕರ್ಮ ಕರ್ಮ. ನನ್ನ ಮಾನ ಹೋಯ್ತು. ಅಯ್ಯ ಮಂಜುನಾಥ, ಬಾರಯ್ಯ. ಇವತ್ತು ದಸರಾ, ಗೊಂಬೆ ಕೂರಿಸಿದ್ದಾರೆ, ವಿಶೇಷ ದಿನ, ಎಲ್ಲರೂ ಸೇರಿದ್ದಾರೆ. ನಿನಗಂತೂ ಬೆಂಗಳೂರಲ್ಲಿ ಯಾರು ಇಲ್ವಲ್ಲ, ದಿವಸ ಹೊರಗಡೆ ದುಡ್ಡು ಕೊಟ್ಟು ಊಟ ಮಾಡೋದು ಇದ್ದೇ ಇದೆ. ಇವತ್ತಾರು ನಮ್ಮನೆ ಊಟ ಮಾಡೋ ಬಾರಯ್ಯ. ಎಂತದ್ದು ಊಟವೋ? ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಮನೆಯಲ್ಲಿ ಬಿತ್ತಿ ಊಟ ಮಾಡಲಿಕ್ಕೋ? ಬರ್ತೇನೆ. ನಿಂತ್ಕೊಳ್ಳಯ್ಯ, ಮಾತೆತ್ರ ಪಂಚೆ ಎತ್ಕೊಂಡು ಸಿಟ್ಟು ಮಾಡೋದೊಂದು ಗೊತ್ತು ನೋಡು ನಿನಗೆ. ನೋಡು, ನೀವು ಊಟ ಮಾಡಿದ್ರು ಚಿಂತೆ ಇಲ್ಲ, ಗೊಂಬೆ ನೋಡಕ್ ಬಾರಪ್ಪ, ಬಾರಯ್ಯ, ಬಾಬಾ. ನಮಸ್ಕಾರ. ಬನ್ನಿ ಬನ್ನಿ, ಇಲ್ಲೇ ಇಲ್ಲಿ ಕೂತ್ಕೊಳ್ಳಿ. ಗೋಪಿ, ನೀನು ಯಾವಾಗ ಇಲ್ಲಿಗೆ ಬಂದದ್ದು? ಊಟ ಹಾಕ್ತಾರೆ ಗೊತ್ತಾಯ್ತು, 6 ಗಂಟೆಗೆ ಬಂದ್ ಕುಂತೀವಿ ಗುರು. ತಾರಣೆ. ಗೋಪಿ, ಅದು ತಾರಣೆ ಅಲ್ಲ, ಅದು ಶಂಕರಾಭರಣ ರಾಗ ಧಾರಣೆ. ಸುಮ್ಕಿರು ಗುರು, ಕಳ್ಳೆ ಪುರಿಗೂ ಸಹ ಹಾಡು ಹಾಡು. ಯಾವುದೋ ಒಂದು ತಾಲ್. ಶಿಷ್ಯ, ಆ ಸೆಲ್ಫ್ ಮೇಲೆ ನಿಮ್ ಗುರು ಥರಾನೇ ಒಂದ್ ಬೊಂಬೆ ಇದೆ, ನೋಡಿದ್ಯಾ? ಎಲ್ಲಿ? ಅದು ಅಲ್ಲಿ. ಓ, ನೂರಕ್ ನೂರು ನಮ್ ಗುರು ತರಾನೇ ಐತೆ. ಅದ್ರ ಪಕ್ಕ ಇನ್ನೊಂದ್ ಬೊಂಬೆ ಇದೆಯಲ್ಲ, ನೋಡಿದ್ಯಾ? ಅದು ನನ್ ಥರನೇ ಇದೆ ಅಲ್ವಾ? ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅರ್ಥ ಆತು, ಅರ್ಥ ಆತು. ಹೋಗಿ ನಿಮ್ ಗುರು ಹತ್ರ ಹೇಳ್ತೀಯಾ? ತಪ್ಪಾಯ್ತು, ಬೇರೆ ಕಡೆ ಕೂತ್ಕೊಬೇಕಾಯ್ತು. ಏಯ್, ಹೋಗಿ ಹೇಳೋ. ಹೇಳ್ತೀನಿ ಹೇಳ್ತೀನಿ. ಗುರು, ಅಲ್ಲಿ ನೋಡು, ನಿನ್ನಂಗೆ ಒಂದ್ ಬೊಂಬೆ ಆಯ್ತು ಗುರು. ಎಲ್ಲಿ ಮಾರಾಯ? ಅಲ್ಲಿ ಹಸೂರ್ ಸಲ್ಟ್ ಹಾಕೊಂಡು, ಕೈನಾಗ ಹಾರ್ಮೋನಿಯಂ ಇಟ್ಕೊಂಡು. ಆ ಬೊಂಬೆ ನನ್ನಾಗೆ ಚಂದ ಉಂಟು ಅಲ್ಲ? ಅದ್ರ ಪಕ್ಕ ಇನ್ನೊಂದ್ ಹೆಣ್ ಬೊಂಬೆ ಐತ್ ನೋಡ್ ಗುರು. ಅದ್ ಯಾರ್ ತರ ಇರ್ಬೋದು ಹೇಳು? ನಮ್ ಸಂಧ್ಯಾ ಅತ್ಗೆ ಇದ್ದಂಗಿಲ್ಲ ಗುರು. ಜೋಡಿ ಆದ್ರೆ ಹೆಂಗೆ ಬೊಂಬಾಟಾಗಿರುತ್ ಗುರು. ಈಗ ಹೇಗುಂಟು? ಇದು ನನ್ನ ನಿನ್ನ ಜೋಡಿ ಭಯಂಕರ ಜೋರುಂಟು. ಗುರು, ಇನ್ ಮ್ಯಾಕೆ ಕೆಲವು ಇಸ್ದಾಗೆ ನಾನ್ ಗುರು ಆಯ್ತೀನಿ, ನೀ ಶಿಷ್ಯ ಆಗಿರು. ಲ ಲ ಲ ಲ ಲ ಲ ಲ ಲ
la 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 le la 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 le la 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 le la 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 la. ಯಾರು ಹಾಕಿದ ಟ್ಯೂನು ಇದನ್ ಎಲ್ಲಿಂದ ಕದ್ದೆ ಗುರುವೆ ಒಂದಿನನು ನೀನು ಸ್ವಂತ ಟ್ಯೂನ್ ಹಾಕಲಿಲ್ಲ ಪೆದ್ದ. ಪಾಂಡುರಂಗ, ನಾನು ನಿನ್ನನ್ನೇ ನಂಬಿ ಮಂಗಳೂರಿಂದ ಬೆಂಗಳೂರಿಗೆ ಬಂದಿರುವುದು. ನನ್ನನ್ನು ಏಕ್ದಮ್ ಹಂಸಲೇಖ ತರ ಮಾಡು ಮಾರಾಯ. ಗೋಪಿ, ಏನ್ ಗುರು? ನೀನು ಹೊರಗೆ ಹೋಗಿ ಶಕುನ ಸರಿ ಉಂಟ ನೋಡಿಕೊಂಡು ಬಾ. ಅಬ್ಬಾ, ಎಂತದಿದು ಸೌಂಡು ಗೋಪಿ? ಅದಾ ಸಂಕ ಅವತಾರ್ ಗುರು. ಹ? ಸಕ್ಕ ಸುಪ್ಸಕ್ನ ನಿಂಗೆ. ಹಾಗಾದ್ರೆ ನನಗಿವತ್ತೊಂದು ಫಿಲ್ಮ್ ಬುಕ್ ಆಗುವುದು ಗ್ಯಾರಂಟಿ. ನಡಿ ಗೋಪಿ, ಬೀಗವನ್ನು 2 ಸಾರಿ ಜಗ್ಗಿ ಜಗ್ಗಿ ನೋಡು. ಬೆಂಗಳೂರಲ್ಲಿ ಕಳ್ಳರ ಕಾಟ ಭಯಂಕರ ಉಂಟು. ಏನ್ ಲಕ್ಷ ಲಕ್ಷ ಇಟ್ಬಿಟ್ಟವನೆ. ತೂ, ಎಂತದಿದು ಅಪಶಕುನ? ಏ ಗೋಪಿ, ಶುಭ ಶಕುನ ಅಂದಿಯಲ್ಲ, ಅಲ್ಲಿ ನೋಡು. ಮೀನು ಗುರು. ಕೊಳಕ ಮೀನಂತೆ ಮೀನು. ಆ ಹುಡುಗಿಗೆ ಹೇಳು, ದಾರಿಯಿಂದ ಆ ಕೊಳಕ ಮೀನನ್ನು ತೆಗೆದುಕೊಂಡು ಒಳಗೆ ಹೋಗಲಿಕ್ಕೆ. ಹೋಗು. ಕರ್ಮ ಕರ್ಮ. ಮೌ, ನಮ್ ಗುರು ಕೇಳಿಕ್ ಬತ್ತಾವ್ರೆ. ಈ ಮೀನು ಕಚಡನೆಲ್ಲ ಎತ್ಕೊಂಡು ಒಳಿಕ್ ಹೋಗು. ಕ್ವಿಕ್ ಕ್ವಿಕ್. ಆ ಏನ್ ಆಟ ಆಡ್ತಾ ಇದೀಯಾ? ನಿಮ್ ಗುರುಗ್ ಹೋಗಿ ಹೇಳು, ಅವ್ರಿಗೆ ಬಾಡಿಗೆ ಕೊಟ್ಟಿರೋದು ಮಾಡಿ ಮೇಲ್ ಮಾತ್ರ. ಇದು ನಮ್ಮನೆ, ಇಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಹಾಗಂತ ಹೋಗಿ ಹೇಳು. ಸಾರಿ ಮೇಡಮ್, ನನಗೇನೋ ಮೀನ್ ತಿನ್ನಕ್ ಇಷ್ಟ. ಆದ್ರೆ ನಮ್ ಗುರು ಬಿರಾಮಣ್ರು, ಅವ್ರಿಗೆ ಈ ಮೀನೆಲ್ಲ ಇಡ್ಸಕ್ಕಿಲ್ಲ. ಓಹೋ, ಅವ್ರಿಗೆ ಹಿಡ್ಸಲ್ಲ ಅಂತ ನಾವು ಮೀನ್ ತಿನ್ನೋದ್ ಬಿಡ್ಬೇಕಾ? ಅವ್ರಿಗೆ ಹೇಳು, ನಾಳೆಯಿಂದ ಮೀನ್ ಸಾರ್ ಮಾಡ್ಕೊಡ್ತೀನಿ, ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಅವ್ರು ಬ್ರಾಹ್ಮಣರು ಅಂತ ಹೇಳ್ತಾ ಇಲ್ವಾ? ಸುಮ್ನೆ ಯಾಕೆ ಜಗಳಕ್ಕೆ ಹೋಗ್ತೀಯ? ಅವ್ರು ಹೋಗೋವರೆಗೂ ಇದನ್ನೆಲ್ಲ ಆಚೆ ಎತ್ಕೊಂಡು ಹೋಗು. ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾಳೆ. ಗುರು, ಆ ಹುಡ್ಗಿಗ್ ಸಖತ್ತಾಗಿ ಬೆಂಡೆತ್ತಿದೀನಿ. ರೋಡ್ ಕ್ಲೀನ್ ಆಗೈತೆ, ನೀವು ಧೈರ್ಯವಾಗಿ ಬನ್ನಿ. ಅಕ್ಕೋ ಅಕ್ಕೋ, ತಿಂಗಳು 200 ರೂಪಾಯಿ ಬಾಡಿಗೆ ಕೊಡೋರು ಬಂದಿದೀವಿ, ಬಾಗಿಲು ತೆಗೀರಿ. ಅಕ್ಕೋ ಅಕ್ಕೋ ಅಕ್ಕೋ. ಏನ್ ಬೇಕಿತ್ತು? ಒಳಗೆ ಹೋಗಬೇಕಿತ್ತು. ಈ ಗಂಟೆ ಎಷ್ಟು? 10 ಗಂಟೆ 42 ನಿಮಿಷ 25 ಸೆಕೆಂಡು. ಬೆಳಿಗ್ಗೆ ಮನೆ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದ್ವಿ? ಏನದು ಕಂಡೀಷನ್? ಅದು ಏನದು ಕಂಡೀಷನ್? ರಾತ್ರಿ 10 ಗಂಟೆ ಮೇಲ್ ಬಂದ್ರೆ ಬಾಗಲ್ ತೆಗಿಯೋಲ್ಲ ಅಂತ ಹೇಳಿದ್ವಾ ಇಲ್ವಾ? ತಪ್ಪಾಯ್ತು ಅಂತ ಹೇಳಿ ಬ್ಯಾಗ, ನಂಗೆ ನಿದ್ದೆ ಬರ್ತಾ ಇದೆ. ನಮ್ಮದು ತಪ್ಪಾಯ್ತು, ಗಡಿಬಿಡಿಯಲ್ಲಿ ಮರೆತು ಹೋಯ್ತು. ಮರ್ತು ಹೋಯ್ತಾ? ಹಾಗಾದ್ರೆ ಇವತ್ತು ಇಲ್ಲೇ ಮಲ್ಕೊಳ್ಳಿ, ನಾಳೆಯಿಂದ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಹಾ ಸರಿ. ಹಾಗೆ ದಿಂಬು ಹಾಸಿಗೆ ಬೆಡ್ಶೀಟು, ಸೊಳ್ಳೆ ಬರ್ದೇನು ತಗೊಂಬನ್ನಿ. ಆ ಕಲ್ ಬೆಂಚ್ ಮೇಲೆ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಾಳೆಯಿಂದ ಸರಿಯಾದ ಟೈಮಿಗೆ ಬರುತ್ತೇವೆ, ಆಯ್ತಲ್ಲ? ಸರಿ, ಇದೇ ಲಾಸ್ಟ್ ವಾರ್ನಿಂಗ್. ನಾಳೆಯಿಂದ 10 ಗಂಟೆ ಒಳಗ್ ಬರ್ಬೇಕು. ಏನು? ಸರಿ. ಏನ್ರಿ ಹುಬ್ಬು ಗಂಟೆ ಹಾಕೊಂಡು ಉತ್ತರ ಕೊಡ್ತೀರಲ್ಲ? ಸರಿ. ಇದಕ್ಕಿಂತ ಮೊದಲ್ ಮೂತಿನೇ ಪರವಾಗಿಲ್ಲ. ಸರಿ, ಹೋಗ್ ಮಲ್ಕೊಳ್ಳಿ. ಆಯ್ತು ಆಯ್ತು. ಏನ್ರಿ ಇದು? ಪಂಚೆ ಪಂಚೆ ಗೊತ್ತಿದೆ, ಅದನ್ನ ಕೆಳಗ್ ಬಿಡ್ರಿ. ನಡಿ. ಸರ್, ಈ 10 ರೂಪಾಯಿ ಬರುವ ತಿಂಗಳು ಸೇರಿಸಿ ಕೊಟ್ರೆ ಆಯ್ತಲ್ವೋ? ಇದು ನನ್ನ ಕಾಫಿ ತಿಂಡಿಗೆ ಬೇಕು. ನನ್ ಬಾಡಿಗೆ ದುಡ್ಡಲ್ಲೇ ನಿನ್ ಕಾಫಿ ತಿಂಡಿ ಆಗ್ಬೇಕೇನು? ಹೋಗಿ ಕಾರ್ಪೊರೇಷನ್ ಕೊಡುದು ಮಲ್ಕೋ. ಇಲ್ಲ ಇವನ ಪಾಂಡುರಂಗ. ಏನಿದು? ಇಡ್ಲಿ ಕಣೋ, ನಿಮ್ ಗುರುಗ್ ತಗೊಂಡ್ ಹೋಗ್ಕೊಡು. ಚಟ್ನಿ ಒಳಗಡೆ ಇಟ್ಟಿದ್ದೀನಿ. ಏಯ್ ಅಲ್ಲ ಕಣೋ, ನಿಮ್ ಗುರು 2 ಇಡ್ಲಿಗೆ ತಾನೇ ದುಡ್ಡು ಕೊಟ್ಟು ಕಳ್ಸಿದ್ದು. ಇಷ್ಟೊಂದು ಇಡ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯೋ? ರೋಡಲ್ಲಿ ಬಿದ್ದಿತ್ತು, ಎತ್ಕೊಂಬಂದೆ ಏನ್ಬಿಡ್ತೀನಿ. ಮುಟ್ಟಾಳ, ನಾನ್ ಕೊಟ್ಟಿದ್ದು ಅಂತ ಹೇಳೋ. ಅಯ್ಯಯ್ಯ, ಹಂಗಾದ್ರೆ ತಕೊಳ್ಳಿ. ನಮ್ ಗುರುಗೆ ಏನಾದ್ರು ಗೊತ್ತಾಯ್ತು, ಒತ್ ಸೊಂಟ ಮುರಿತಾರೆ. ಏನು ಮಾಡಲ್ಲ.
ಅವ್ರಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಯಾರು ಮಾಡಿದ್ದೀನಿ ಅಂತ ಹೇಳು. ನೋಡಕ್ಕವ್ ನಮ್ ಗುರು ಉಪವಾಸ ಬಿದ್ದು ಸತ್ರು ಸರಿ, ಬೇರೆಯವ್ರ ತವ ಕೈ ಚಾಚಕ್ಕಿಲ್ಲ. ನೋಡ್ ಗೋಪಿ, ಮೂರನೇವ್ರ ಹತ್ರ ಕೈ ಚಾಚೋದು ತಪ್ಪು. ಆದ್ರೆ ಇದು ಹಾಗಲ್ಲ. ಈಗ ನಾನ್ ಯಾರು? ಗುರು ನಿನಗ ಅಣ್ಣ ಇದ್ದ ಹಾಗೆ, ನಾನ್ ನಿನಗ ಅತ್ತಿಗೆ ತರ. ಇದ್ರಲ್ಲೇನ್ ತಪ್ಪು? ಏನೇನು ಅತ್ತಿಗೆ ತರಾನ? ಹಂಗಂದ್ರೆ ನೀವ್ ನಮ್ ಗುರು ಯಾವ ತರ? ಅದು ಅದು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು, ನಿಜಾನೇ ಹೇಳ್ಬೇಕು. ಅದು ಮಾತಿಗೆ ಹೇಳ್ಬೇಕು ಅಂದ್ರೆ ನಾನ್ ನಿನಗ ಅತ್ತಿಗೆ. ಅರ್ಥ ಆಗ್ಲಿಲ್ವಾ? ಓ ಹಿಂಗ ಸಮಾಚಾರ ಅಂದ್ರೆ ಈ ಇಡ್ಲಿಗಳು ಆ ತರ ಬರ್ತಾ ಇವೆ. ಹೇಳ್ತೀನಿ ಅತ್ತಿಗೆ ಅಂತಾನೆ ಹೇಳ್ತೀನಿ. ಲಾ, ಲಾ, ಲಾ. ಎಂತ ಇದು ಗೋಪಿ, ಎಷ್ಟು ಇಡ್ಲಿ ಉಂಟು? 5-6 ಇರ್ಬೋದು. 5-6? ನಾನ್ ನಿನಗೆ ದುಡ್ಡು ಕೊಟ್ಟಿದ್ದು 2 ಇಡ್ಲಿಗಲ್ಲವು. ಇದು ಹೋಟ್ಲ್ ಇಡ್ಲಿ ಅಲ್ಲ, ಹಾ. ಅತ್ತಿಗೆ ಇಡ್ಲಿ. ಅತ್ತಿಗೆ ಇಡ್ಲಿಯ? ಅದ್ಯಾರು ನಿನ್ನ ಹಾಳು ಅತ್ತಿಗೆ? ಅದೇ ಗುರು, ಕೆಳಗಿನ ಮನೆಯಾಗಿಲ್ವಾ ಸಂಧ್ಯಾ ಅತ್ತಿಗೆ. ಅಮ್ಮ ನನಗ್ ಬೇಡ, ಅಪ್ಪನ್ಗೆ ಇನ್ನೆರಡು ಇಡ್ಲಿ ಹಾಕು. ತಾತ. ಅಯ್ಯೋ ಬೇಡಮ್ಮ, ಇನ್ನೊಂದು ಇಡ್ಲಿ ತಿನ್ಬಿಟ್ರೆ ನಾನು ಹೊಟ್ಟೆ ಕನ್ನ ಮಾಡಿ ಕಟ್ಟ ಆಗುತ್ತಮ್ಮ. ನಿಮ್ಮ ಅಮ್ಮನಿಗೆ ಹಾಕು ಹಾಕು. ನನಗ್ ಬೇಡಮ್ಮ, ನಾನು ಇನ್ನು ದಪ್ಪ ಹಾಕ್ತೀನಿ. ಗುರು, ಬೇಡ ಬೇಡ. ಗುರು, ಬೇಡ ಗುರು, ಏನ್ ತಿಂದ್ಯಾ ಗುರು? ಸಕ್ಕದಾಗ ಒದೆ ತಿಂದ್ಯಾ ಗುರು? ಗುರು ಗುರು ನೀನು ಮೊದಲು ಬಾಯಿ ಮುಚ್ಚು ಗಡಿಗೆ ರಂಗಯ್ಯನವರೇ. ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಎಂತದಿದು? ಇದು ಇಡ್ಲಿ? ಹೌದು, ಅದು ಇಡ್ಲಿಯೇ. ನಿಮ್ಮ ಮನೆ ಇಡ್ಲಿಯೇ, ನಿಮ್ಮ ಮೊಮ್ಮಗಳು ಕೊಟ್ಟ ಇಡ್ಲಿಯೇ. ನಾನೇನೋ ಕೇಳಲಿಲ್ಲ, ಗೊತ್ತುಂಟೋ? ಏನಮ್ಮ ಇದು? ನಮ್ಮನೆ ಇಡ್ಲಿ ಅಂತ ಹೇಳ್ತಿದ್ದಾನೆ, ನೀನೇನ ಕೊಟ್ಯಾ? ಅದು ತಾತ, ಅದು ಇಡ್ಲಿ. ಇಲ್ಲಿ ನೋಡಿ ಸಾರು, ಇವೆಲ್ಲ ನನಗೆ ಸ್ವಲ್ಪ ಕೂಡ ಸರಿ ಬರುವುದಿಲ್ಲ. ಈ ಮಂಗಳೂರು ಮಂಜುನಾಥ ಉಪವಾಸ ಬಿದ್ದು ಸತ್ತರೂ ಸರಿ, ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಾನಿನ್ನು ಬರ್ತೇನೆ. ನಡಿಯಪ್ಪೋತಿ. ಏನಮ್ಮ ಇದು? ನಮ್ಮನೆ ಅಡಿಗೆ ಮನೆ ಇಡ್ಲಿ ಮಾಡಿ ಹತ್ತು ಹೋಗಿದೆ. ಏನಿದ್ರ ಉದ್ದೇಶ? ಅದೆಲ್ಲ ಏನೂ ಇಲ್ಲ ತಾತ. ಆ ಚಿಕ್ಕ ಹುಡುಗ ಬಂದು ಹಸುವಾಗ್ತಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಿ ಅಂತ ಕೇಳ್ದ. ಅದಕ್ಕೆ ಅಯ್ಯೋ ಪಾಪ ಅಂತ ಇಡ್ಲಿ ಕೊಟ್ಟೆ. ಅದನ್ನ ಅವನು ಅವ್ರ ಹತ್ರ ಕೊಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನೋಡ್ದೇನಮ್ಮ, ನೀನು ಹೋಗ್ಲಿ ಪಾಪ ಹಶು ಅಂತ ಕೊಟ್ಟು ಕಳಿಸಿದ್ರೆ ಅವನು ಇದನ್ನ ತಂದು ಬಿಸಾಕ್ಬಿಟ್ಟು ಮಂಗಳೂರು ಭಾಷೆನ ಬಾಯಿ ಬಂದಾಗ ಬೈದ್ಬಿಟ್ಟು ಪಂಚಾಯತ್ ಕೊಂಡು ಹೋಗ್ತಾನೆ. ಅವ್ನು ಏನ್ ತಿಳ್ಕೊಂಡಿದ್ರೆ ಗಡಿಗೆ ರಂಗಾಯನ, ಅವನ್ ನಾನೇ ಸುಮ್ಮನೆ ಬಿಡೋದಿಲ್ಲ. ಅವನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಬೇಡ ಅಂತೀಯ? ಹಾಗಾದ್ರೆ ಸಾಂಬಾರ್ ತಗೊಂಡ್ ಬಾ. ಅವನ್ ತಿಂದೆ ಹೋದ್ರೆ ಕತ್ತೆ ಬಾಲ ಆನೆ ಜುಟ್ಟು. ನಾನ್ ತಿಂತೀನಿ, ನೀನೇನಂತ್ಯಮ್ಮ? ಹಾಗೆ ಮಾಡಪ್ಪ. ನೀನೇನಂತ್ಯಮ್ಮ? ಹಾಗೆ ಮಾಡು. ತಗೊಂಬಾ ಸಂಧ್ಯಾ, ಬೇಗ ಸಾಂಬಾರ್ ತಗೊಂಡ್ ಬರೀ. ತಗೊಂಬಾ ಅಮ್ಮ. ಸುಮ್ಕೆ ಏನೋ ಮಾತಾಡ್ಬೇಡ ಗುರು. ಏನೋ ಓಲಿ ಪಾಪ ಅಂತ ಪ್ರೊಡ್ಯೂಸರ್ ತವ ಕರ್ಕೊಂಡೋದೆ, ಅವ್ರಿಗೆ ಇಂಟ್ರೊಡ್ಯೂಸು ಮಾಡ್ಕೊಟ್ಟೆ. ನೀನು ಒಳ್ಳೆ ಸಂಗೀತ ವಿದ್ವಾನ್ ಹಂಗೆ ಹಿಂಗೆ ಅಂತ ಬುಲ್ಡೇನೋ ಬಿಟ್ಟೆ. ಅವ್ರು ಡಿಕ್ಸೋರು ಕಮ್ಮ ಹಿಂಗೆ ಕಮ್ಮ ಅಂತ ಟೂನ್ ಹಾಕು ಅಂದ್ರೆ ಮುಚ್ಕೊಂಡು ಹಾಕದ್ ಬಿಟ್ಟು ಅದಕ್ಕೆ ಅಂಶ ಲೆಕ್ಕನೆ ಕರೀರಿ ಏನ್ಬಿಡದ. ನೀನ್ ಹಿಂಗೆ ಕೊಬ್ಬು ಮಾಡ್ತಾ ಕುಂತ್ರೆ ಈ ಜಮ್ದಾಗ ನೀನ್ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕಿಲ್ಲ. ಈಗಲೂ ಹೇಳುತ್ತೇನೆ ಗೋಪಿ, ಆ ಟ್ಯೂನ್ ಬೇಕಿದ್ದರೆ ಆ ಮ್ಯೂಸಿಕ್ ಡೈರೆಕ್ಟರ್ನೇ ಕರೆಯಲಿ. ಈ ಮಂಗಳೂರು ಮಂಜುನಾಥನಿಗೆ ತನ್ನದೇ ಆದ ಸೆಪರೇಟ್ ಸ್ಟೈಲ್ ಉಂಟು, ಗೊತ್ತುಂಟೋ? ಹೌದೌದು, ನಿನ್ ದೊಡ್ಡ ಸ್ಟೈಲು. ಬೆಳಗ್ಗೆ ಇನ್ನೊಂದು ಪ್ರೊಡ್ಯೂಸರ್ ತವ ಕರ್ಕೊಂಡೋದ್ನಲ್ಲ, ಅವ್ರು ನನಗೆ 10 ವರ್ಷದಿಂದ ಫ್ರೆಂಡು. ಅವ್ರು ನೀನೇನ್ ಟ್ಯೂನ್ ಕೊಟ್ಟೆ? ಎಂತದು ಗೋಪಿ ನನ್ನನ್ನು ಹೀಗೆ ಕಂಡಮ್ ಮಾಡುವುದು? ಆ ರಾಗ ಇಂಪಾಗಿಲ್ಲವೋ? ಸರಿಯಾಗಿ ಕೇಳಿ ನೋಡು. ಲಲ್ಲಾ ಲಾ 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 ಲಾ. ಅದೇನ್ ಟೂನು ಏನ್ ಟೂನು? ಈಗ ನಾನ್ ಆಡ್ತೀನಿ ಕೇಳು. 1 2 3 4 5 6 7 8 9 10 11 12 13. ನಿಲ್ಲು ನಿಲ್ಲು, ಇದು ನನ್ನ ಟ್ಯೂನು, ನನ್ನ ಸ್ವಂತ ಟ್ಯೂನು. ಇದು ಹಿಂದಿಗೆ ಹೇಗೆ ಹೋಯ್ತು? ಇದು ಹಿಂದಿಗೆ ಹೋಗಿಲ್ಲ ಗುರು, ನೀನ್ ಹಿಂದಿನ ಕತ್ಕೊಂಡ್ ಬಂದಿರೋದು. ಕಳ್ ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲ ಗೋಪಿ, ಆ ಪಾಂಡುರಂಗನ ಆಣೆಗೂ ಇದು ನನ್ನ ಸ್ವಂತ ಟ್ಯೂನು. 10 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ತುಳು ನಾಟಕಕ್ಕೆ ಹಾಕಿದ ರಾಗ ಇದು. ಮತ್ತೆ ಮಂಗಳೂರಿನ ಬಾಂಬೆಗೆ ಹೆಂಗೋಯ್ತು? ಟ್ರೈನ್ನಾಗ ಪ್ಲೇನ್ನಾಗ? ಬಾಂಬೆಯ? ಹಾ, ಈಗ ನೆನಪಾಯಿತು ನೋಡು. ನನ್ನ ನಾಟಕವನ್ನು ನೋಡಲು ಬಾಂಬೆಯಿಂದ ಒಬ್ಬ ಹಿಂದಿ ಮನುಷ್ಯ ಬಂದಿದ್ದ. ಅವನೇ ಈ ಟ್ಯೂನ್ ಅನ್ನು ಕಾಪಿ ಹೊಡೆದು ಬಾಂಬೆಯಲ್ಲಿ ದುಡ್ಡು ಮಾಡಿಕೊಂಡಿರಬೇಕು. ಹೌದೌದೌದೌದು. ಇನ್ ನನ್ ತವ ಹೇಳ್ದಂಗೆ ಬೇರೆಯವ್ರ ತವ ಹೇಳಕ್ ಹೋಗಿಯ ಕಲ್ ತಗೊಂಡ್ ಕಜ್ಜಿ ನಾಯಿ ಹೊಡ್ದಂಗ್ ಹೊಡಿತಾರೆ. ಹೋಗಲೇ ಹೋಗ.
ಸತ್ಯ ಎಂತದು ಅಂತ ಆ ಪಾಂಡುರಂಗನಿಗೆ ಗೊತ್ತುಂಟು. ನಿನಗೆಂತದು ಗೊತ್ತುಂಟೋ ದರ್ಬೇಸಿ? ಸರಿ ಸರಿ, ಆ ನಿನ್ ಪಾಂಡ್ರಂಗ್ ಗೀಂಡ್ರಂಗ್ನೆಲ್ಲ ಆ ಕಡೆ ಇಕ್ಕು. ಈಗ ನಾನ್ ಬಾಕಲ್ ತಟ್ಟಿದ್ರೆ ಆ ಹುಡುಗಿ ತಿರುಗಿಸ್ ಕೆನ್ನೆಗ್ ತಟ್ಟಾಳೆ. ಸುಮ್ಕೆ ಇಲ್ಲೇ ಮಣಿ ಕೇಳೋಣ. ಗೋಪಿ, ಹೊರಗಡೆ ತುಂಬಾ ಚಳಿಯಲ್ಲವೋ ಮಾರಾಯ, ಆಗಿದ್ದಾಗ್ಲಿ ಬಾಗ್ಲಿ ತಟ್ಟಿ ಬಿಡು. ಸುಮ್ಕಿರು ಗುರು, ಮೊದ್ಲೇ ಆ ಹುಡುಗಿ ಗೈಯಾಳಿ ಬಾಯಿ ಪಡ್ಕೊಂತಾಳೆ. ಅವಳು ತವ ಈಟೋದ್ನಲ್ಲಿ ಯಾರು ಉಗಿಸ್ಕೊಡೋರು? ಬೆಳಿಗ್ಗೆ ಎಲ್ಲ ರೋಡ್ ಅಲ್ಸ್ಬಿಟ್ಟು ಈಗ ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾನೆ. ಯಾವ ನೋಡು ಕದ್ದಿ ರೊಟ್ಟು ಹಾಕೊಂಡು ಮನ್ಸಿನ ನೆಮ್ಮದಿ ಬೇಡವಾ? ನಮಸ್ಕಾರ. ಗೋಪಿ ಹೋದ. ನಾನು ನಾನ್ ನಿಮ್ ಹತ್ರ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು. ಬೆಳಿಗ್ಗೆ ನಾನು ಇಡ್ಲಿ ಕೊಟ್ಟು ಕಳ್ಸಿದ್ನಲ್ಲ, ಒಂದು ಹುಡುಗನಿಗೆ ಯಾಕೆ ಇಡ್ಲಿ ಕೊಟ್ಟು ಕಳಿಸ್ತಾಳೆ? ನನ್ನ ಮಾನ ಮರ್ಯಾದೆ ತೆಗಿಲಿಕ್ಕೆ ನೀವು ಇಡ್ಲಿಯನ್ನು ಕಳಿಸಿದ್ದು. ಅಯ್ಯಯ್ಯೋ. ನೋಡಿ, ಪುನಃ ಹೇಳುತ್ತೇನೆ, ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಮಾತಾಡ್ರಿ. ಈ ಮಂಗಳೂರು ಮಂಜುನಾಥ ಹೈ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದವನು. ಇಂಥ ಅವಮಾನವನ್ನು ಎಂದೆಂದಿಗೂ ಸಹಿಸುವುದಿಲ್ಲ. ಎಲ್ಲಿ ನಿನ್ನ ತಾತ, ಎಲ್ಲಿ ನಿನ್ನ ಮುದುಕ? ಆ ತಾತ ಬರಲಿ, ಮುದುಕ ಬರಲಿ, ಮುದುಕ ತಾತ ಅಜ್ಜ. ಈ ಮಂಗಳೂರು ಮಂಜುನಾಥನಿಗೆ ಸಂಗೀತ ಗೊತ್ತುಂಟೋ ಎಂದು ಒಂದು ಬೆಂಗಳೂರು ಹುಡುಗಿ ಚಾಲೆಂಜ್ ಮಾಡುವುದು. ಹೌದು ಗುರು, ಹಾ. ನೀನು ಬೊಂಬಾಟ ಟೂನ್ ಆಗ್ತೀಯಾ, ಹಾ. SP ಬಾಲಸುಬ್ರಹ್ಮಣ್ಯಂ ತರ ಆಡ್ತೀಯಾ ಅಂತ ಏಟೇಟು ಹೇಳ್ದೆ ನಂಬಕೆ ಇಲ್ಲ ಅಂತಾಳೆ. ಓಹೋ, ಹೀಗುಂಟೋ ವಿಷಯ. ಗೋಪಿ, ಈಗ ನಾನು ಹಾಡುವ ರಾಗಕ್ಕೆ ಆ ಹುಡುಗಿ ಮೈಮರತಿ ಇಲ್ಲಿಗೆ ಓಡಿ ಬರಬೇಕು, ಗೊತ್ತುಂಟೋ? ಮೈ ಮ್ಯಾಗಿರೋ ಬಟ್ಟೆನೂ ಮರೆತು ಓಡಿ ಬರ್ಬೇಕು ಗುರು. ಹಾಗೆ ಬಾರದೆ ಹೋದರೆ ಈ ಮಂಗಳೂರು ಮಂಜುನಾಥ ತನ್ನ ಎಡಬದಿಯ ಮೀಸೆಯನ್ನೇ ಬೋಳಿಸುತ್ತಾನೆ. ನಾನು ಅಷ್ಟೇ. ಪಾಂಡುರಂಗ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕೆಂದು ಬೆಂಗಳೂರಿಗೆ ಬಂದು 2 ತಿಂಗಳಾಯಿತು. ಇದುವರೆಗೂ ಒಂದೇ ಒಂದು ಚಾನ್ಸ್ ಸಿಕ್ಕಿಲ್ಲ. ಕೈಯಲ್ಲಿರುವ ಹಣ ಈ ತಿಂಗಳ ಬಾಡಿಗೆಗಾಯಿತು. ಮುಂದಿನ ತಿಂಗಳು ಬಾಡಿಗೆಗೆ ನಾನು ಎಂತ ಮಾಡಲಿ? ನೀನೇ ಹೇಳು ಪಾಂಡುರಂಗ. ಸುಮ್ಮನೆ ಮನೆ ಖಾಲಿ ಮಾಡಿಬಿಟ್ಟು ಮಂಗಳೂರಿಗೆ ಹೋಗಿಬಿಡು. ಹ? ಎಂತದಿದು? ನನ್ನ ಪಾಂಡುರಂಗನ ಮಾತಾಡುತ್ತಿರುವುದು? ಪಾಂಡುರಂಗ ಅಲ್ಲಯ್ಯ, ಈ ಗಡಿಗೆ ರಂಗ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಆಶೀರ್ವಾದ. ನಾನು ಆವತ್ತೇ ಹೇಳಿದೆ ನಿನಗೆ, ಈ ಪೆಟ್ಟಿಗೆ ನಂಬ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡಕ್ಕಾಗಲ್ಲ ಅಂತ. ಕೇಳಿದ್ಯಾ? ಸುಮ್ಮನೆ ಈ ಪೆಟ್ಟಿಗೆ ತೆಗೆದು ಆಚೆಗೆ ಎಸ್ದು ಬೇರೆ ಯಾವ್ದಾರು ಕೆಲಸ ನೋಡೋಗು. ಇಲ್ಲ ಸರ್, ನನಗೆ ನನ್ನ ಪೆಟ್ಟಿಗೆಯಲ್ಲಿ ಭಯಂಕರ ನಂಬಿಕೆ ಉಂಟು. ನನ್ನ ಪಾಂಡುರಂಗ ನನ್ನ ಕೈ ಬಿಡುವುದಿಲ್ಲ. ಹೌದೌದು, ಈ ನಿಮ್ ಪಾಂಡುರಂಗ ಬೆಂಗಳೂರು ಬಂದು ಗಾಂಧಿನಗರದಲ್ಲಿ ದೊಡ್ಡ ಫಿಲಿಂ ಆಫೀಸ್ ತೆಗೆದು ನಿನ್ನ ಕಾರ್ ಕೊಟ್ಟು ಕರೆಸ್ಕೊಂಡು ಅದ್ರಲ್ಲಿ ಚಾನ್ಸ್ ಕೊಟ್ಟು ನೀನ್ ದೊಡ್ಡ ಡೈರೆಕ್ಟರ್ ಮಾಡ್ತಾನೆ. ಅವಾಗ ಬುದ್ಧಿ ಇಲ್ಲ ನಿನಗೆ. ಎತ್ತ ಬಾಡಿಗೆ, ಬಾಡಿಗೆ ಎತ್ತು ಅಂದ್ರೆ ಬಂಚೆ ಎತ್ತಾನಲ್ಲ ಇವನು. ನಾನು ಬೆಂಗಳೂರಿಗೆ ಬಂದು 30 ವರ್ಷ ಆಯ್ತು. ಕಾಲೇಜು ಹುಡುಗರು ನನ್ನನ್ನು ನೋಡಿ ನಕ್ಕಿದ್ದು ಉಂಟು, ಕಣ್ಣು ಹೊಡೆದಿದ್ದು ಉಂಟು, ಬಾ ಎಂದು ಕರೆದಿದ್ದು ಉಂಟು. ನಾನೆಲ್ಲರೂ ಅವರ ಹಿಂದೆ ಹೋಗಿದ್ರೆ 2 ಸೋಪ್ ಫ್ಯಾಕ್ಟರಿ ಕಟ್ಟಲಿಕ್ಕೆ ಉಂಟಾ, ಜಯನಗರದಲ್ಲಿ 3 ಮನೆ ಕಟ್ಟಲಿಕ್ಕೆ ಉಂಟಾ, ಮಂಗಳೂರಿನಲ್ಲಿ 5 ಲಾರಿ ಇಡ್ಲಿಕ್ಕೆ ಉಂಟಾ, 2 ಮಾರುತಿ ಕಾರ್ನಲ್ಲಿ ನಾನು ಓಡಾಡ್ಲಿಕ್ಕೆ ಉಂಟಾ? ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವಾದ್ರೆ ಬದುಕಕ್ ಬಂದಿರೋರು, ಅದಕ್ಕೆ ಇಷ್ಟೆಲ್ಲ ಮಾಡಿದ್ರಿ. ಆದ್ರೆ ನಮ್ ಗುರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಪ್ಲಸ್ ರಸಿಕರು. ಬೆಳಗ್ಗೆ ಹೊತ್ತು ಇಡ್ಲಿ ಮೇಲಕ್ ಬರ್ತಾ ಇತ್ತು, ರಾತ್ರಿ ಆದ್ರೆ ಹುಡುಗಿನೇ ಮೇಲಕ್ ಬರೋದು. ಅವಳು ಬಳೆನ ಆಡಾಡೋದೇನು, ಇವ್ರು ಅದನ್ನ ಬಿಡಿಸ್ಕೊಂಬರೋದೇನು, ಬಿಡಿಸಿ ಕೈ ತೊಡ್ಸೋದೇನು, ಅಡೇಂಗಪ್ಪ ಲವ್ವೋ ಲವ್ವು. ಮಧ್ಯರಾತ್ರಿಯಲ್ಲಿ ಅವಳು ಇವ್ರನ್ನ ಕೊಡು ಅನ್ನೋದೇನು, ಇವ್ರು ಕೊಡೋದೇನು. ಅಯ್ಯಯ್ಯೋ, ಎಂತದಿದು ಗೋಪಿ ಹೀಗೆ ನನ್ನ ಸುಮ್ಮನೆ ಅವಮಾನ ಮಾಡುವುದು? ಇಡ್ಲಿ ತಂದು ಕೊಟ್ಟು ಅತ್ತಿಗೆ ಕೊಟ್ಟದ್ದು ಅಂತ ಹೇಳಿದವನು ನೀನೇ ಅಲ್ಲವೋ? ಹಾರ್ಮೋನಿಯಂ ಬೊಂಬೆ ತೋರಿಸಿ ಜೋಡಿ ಚಂದ ಉಂಟು ಅಂತ ಹೇಳಿದವನು ನೀನೇ ಅಲ್ಲವೋ? ಅವಳ ಹಾಡಿನ ಅರ್ಥವನ್ನು ಬಿಡಿಸಿ ಹೇಳಿ ಲವ್ ಮಾಡಿಸಿದವನು ನೀನೇ ಅಲ್ಲವೋ? ಎಂತದಿದು ಎಲ್ಲ ಉಲ್ಟಂ ಪಲ್ಟ ಮಾಡಿ ನನ್ನನ್ನೇ ದೂರುವುದು? ಸರಿ ಸರಿ, ಆಗಿದಾಗೋಯ್ತು. ಜೀವನದಾಗ ಇಂಥದೆಲ್ಲ ಏಟೇಟೋ ಆಯ್ತದೆ, ಅದನ್ನೆಲ್ಲ ಚಿಂತೆ ಮಾಡ್ಕೊಂಬಾರ್ದು. ಎಂತದು ಗೋಪಿ, ನೀನು ಬೀಡಿ ಸೇದುವುದಾ? ಗುರು, ನಿನ್ ಕಣ್ಣಾಗಿ ಏಟ್ ಬಿದ್ದೈತೆ, ನಿನ್ ಮೂಗಾಗಿ ಏಟ್ ಬಿದ್ದೈತೆ, ನಿನ್ ತಲೆ ಒಡೆದೋಗೈತೆ. ಈ ದುಃಖನೆಲ್ಲ ನನ್ ಕೈಲಿ ತಡಿಯಕ್ಕೆ ಹಾಕಿಲ್ಲ ಗುರು, ಅದಕ್ಕೆ ಈ ಬೀಡಿ ಹೊಡಿತಾ ಇದೀನಿ. ಇದನ್ ಮಾತ್ರ ಬೇಡ ಅನ್ಬೇಡ ಗುರು.
ನೀನ್ ಈ ಲೈನ್ ಆಗಿರೋ ಅಂಗಡಿಗಳಲ್ಲೆಲ್ಲ ಕೆಲಸ ಕೇಳು, ನಾನು ಆ ಲೈನ್ ನೋಡ್ಕೊಂತೀನಿ. ಈ ರಸ್ತೆ ಕೊನೆಯಲ್ಲಿ ನಾವಿಬ್ರು ಮೀಟ್ ಆಗೋಣ. ಯಾರಿಗ ಅದೃಷ್ಟ ಇದೆಯೋ ಅವ್ರ ಕೆಲಸ ಸಿಗ್ತೈತೆ. ಗೋಪಿ, ಈ ಬೆಂಗಳೂರಿನಲ್ಲೇ ಸಾವಿರ ಸಾವಿರ ನಿರುದ್ಯೋಗಿಗಳಿರುವಾಗ ಈ ಮಂಗಳೂರು ಮನುಷ್ಯನಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ? ಬೆಂಗಳೂರಿನವನು ಅಂತ ಸುಳ್ಳು ಹೇಳು. ಸುಳ್ಳು ಹೇಳುವುದು ತಪ್ಪಲ್ಲವೋ ಗೋಪಿ? ಗುರು, ಸತ್ಯ ಅನ್ನೋ ಸೂಜಿಗೆ ಸುಳ್ಳು ಅನ್ನೋ ದಾರ ಹಾಕೊಂಡು ನಮ್ ಬರ್ತನ ಅನ್ನೋ ಬಟ್ಟೆನ ಒಲಿಕ್ಯಬೇಕು. ಯಾಲ ಯೋನ ವೇದಾಂತವನ್ನು ಹೇಳುತ್ತಾನಲ್ಲ. ಹೋಗ್ ಟ್ರೈ ಮಾಡು, ನಾನಿದ್ದೀನಿ, ಯೋಚನೆ ಮಾಡ್ಬೇಡ. ಹ್ಮ್ ಅಣ್ಣ ಬನ್ನಿ, ಅಕ್ಕ ಬನ್ನಿ, ಯಾವ್ ತಗೊಂಡ್ರೆ 50 ಪೈಸಾ, ಯಾವ್ ತಗೊಂಡ್ರೆ 50 ಪೈಸಾ. ಅಜ್ಜ ಬನ್ನಿ, ಅಕ್ಕ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ, ಎಗರ್ಕೊಂಡ್ ಬನ್ನಿ, ಬೇಗ ಬನ್ನಿ. ಅಣ್ಣ ಬನ್ನಿ, ಅಕ್ಕ ಬನ್ನಿ, ಲೇಟ್ ಆಗಿ ಬಂದ್ರಿ ಏನು ಚಿಕ್ಕಕ್ಕಿಲ್ಲ. ಗೋಪಿ, ಎಂತದಿದು? ಡಿಸ್ಟರ್ಬ್ ಮಾಡ್ಬೇಡ ಗುರು, ವ್ಯಾಪಾರ ಕೆಟ್ಟೋಯ್ತದೆ. ಮೂತಿ ನೋಡ್ರಿ ಏನು ತಿಂದಿಲ್ಲ ಅಂತ ಕಾಣಿಸುತ್ತೆ. ತಕ್ಕ 2 ರೂಪಾಯಿ ತಗೊಂಡು ಓಡ್ಲೋ ಮಜ್ವಾಗಿ ತಿನ್ಕೊಂಬ. ಗೋಪಿ, ನೀನು ಕೆಲಸ ಕೇಳಲಿಕ್ಕೆಲ್ಲ ಹೋದದ್ದು, ಈ ಅಂಗಡಿ ಹೇಗೆ ಬಂತು? ಅಂಗಡಿ ಒಂದ್ ಗಾಂಚಿಲಿ ಮಾಡ್ದ, ಅದಕ್ಕೆ ಇವನ್ನೆಲ್ಲ ಕತ್ಕೊಂಡ್ ಬಂದ್ಬಿಟ್ಟೆ. ಪಾಂಡುರಂಗ, ಕಳ್ಳತನ ಮಾಡೋದು ಭಯಂಕರ ತಪ್ಪಲ್ಲವೋ ಗೋಪಿ? ಇದ್ರ ತಪ್ಪೇನೈತೆ? ನಿಮ್ ಪಾಂಡುರಂಗ ಬೆಣ್ಣೆ ಕದ್ದ, ನಾನು ಈ ಲೋಟ ಕದ್ದೆ. ನೋಡ್ ಗುರು, ಇದ್ರ ನಿಜವಾದ ಬೆಲೆ 50 ಪೈಸಾ. ಇದನ್ನ ನಾವು ಅಂಗಡಿಲಿ ತಕೊಂಡ್ರೆ 2 ರೂಪಾಯಿ ಅಂತಾನೆ. ಅದಕ್ಕೆ ನಾನು ಜನಗಳು ಶೇವ್ ಮಾಡೋಣ ಅಂತ ಗೌರ್ಮೆಂಟ್ ರೇಟಲ್ಲೇ ಮಾಡ್ತಾ ಇದ್ದೀನಿ. ಸುಮ್ಕೆ ತಲೆ ತಿನ್ಬೇಡ, ಊಟ ಮಾಡ್ಕೊಂಬ. ಈ ಮಂಗ ಏನೋ ಲೈ ಐವಾನ್, ಸರ್, ನನಗೂ ಈ ಅಂಗಡಿಗೂ ಯಾವ ಸಂಬಂಧವೂ ಇಲ್ಲ. ಆ ಪಾಂಡುರಂಗನಾಣ ಇದು ಸತ್ಯ. ಏನೋ ಪಿಲ್ಟು, ಫುಟ್ಪಾತ್ ಮೇಲೆ ಅಂಗಡಿ ಇಡಬೇಡ ಅಂತ 1000 ಸಾರಿ ಹೇಳಿದೀನಿ. ನಮ್ಮ ಏರಿಯಲ್ಲಿ ಅಂಗಡಿ ಇಡಕ್ಕೆ ಎಷ್ಟ ಕೊಬ್ಬು ನಿಂಗೆ? ಎತ್ತೋ ಸರ್ 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 ಮುಚ್ಚ ಬಾಯ್. ಸರ್ ಬನ್ನಿ ಗುರಿ ಬನ್ನಿ, ಕಮಾನ್. ಏನ್ ಹಂಗ್ ನೋಡ್ತಾ ಇದ್ಯಾ? ಆಶ್ಚರ್ಯ ಆಯ್ತಾ? ಈ ನನ್ನ ಅಂಗಡಿನೇ ಫುಟ್ಪಾತ್ ಅಲ್ಲಿ ಇಟ್ಕೊಂಡ್ರೆ ಈ ಪೊಲೀಸ್ ಅವ್ರ ಕಾಟ ಅನ್ಬಿಟ್ಟು ಐಡಿಯಾ ಮಾಡಿ ಸೆಟ್ ಮಾಡಿದೀನಿ. ಏ ಮುತ್ಕ, ನಮ್ ಗುರು ಬಂದವ್ರೆ, ಸ್ಪೆಷಲ್ ಟೀ ತಕ್ಕಂಬ, ಕ್ವಿಕ್ ಕ್ವಿಕ್. ಕುಂತ್ಕೊಳ್ಳಿ ಗುರು. ಏ ಗೋಪಿ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯಿತು. ನಿನ್ನಂತ ಕಳ್ಳ ಕೇಡಿಗೆ ಗುರುವಾದರೆ ಆ ಪಾಂಡುರಂಗ ಮೆಚ್ಚುವುದಿಲ್ಲ. ಬಂದಿದ ತಕ್ಷಣ ಶುರು ಮಾಡ್ಬಿಟ್ಟಲ್ಲ ಉಪದೇಶನ. ನೋಡು ಗುರು, ಏನೋ ಸಮಯ ಸಂದರ್ಭ ನನ್ನಿಂಗ್ ಮಾಡ್ಬಿಡ್ತು. ಕೈನಾಗ ಸ್ವಲ್ಪ ಚಿಲ್ರೆ ಕಾಸ ಆಗ್ಲಿ, ಆಮ್ಯಾಗ ತಿರುಪತಿಗೆ ಹೋಗಿ ಹೊಟ್ಟೆ ಹೊಡ್ಸ್ಕೊಂಡ್ಬಿಡ್ತೀನಿ. ಮಾಡಿದ ಪಾಪ ತೊಳ್ದೋಯ್ತದೆ. ಅದ್ ಸರಿ, ನಿನಗೇನಾರ ಕೆಲ್ಸ ಸಿಕ್ತಾ? ನ್ಯಾಯ, ನೀತಿ, ಧರ್ಮ ಎನ್ನುವ ನನ್ನಂತ ಸಜ್ಜನನಿಗೆ ಈ ಜಗತ್ತಿನಲ್ಲಿ ಕೆಲಸವೆಲ್ಲಿ ಸಿಕ್ಕುತ್ತದೆ? ಕೆಲಸ ಸಿಕ್ಕುವುದು ನಿನ್ನಂತ ಕಳ್ಳರಿಗೆ. ಮಾತ್ಗೂ ನನ್ ಕಳ್ಳ ಅನ್ಬೇಡ ಗುರು. ಗುರು, ಇನ್ನು 3 ತಿಂಗಳು ಟೈಮ್ ಕೊಡು, ನಾನೇ ಒಂದ್ ಸ್ವಂತ ಪಿಕ್ಚರ್ ತೆಗೆದು ನೀನ್ ಹೆಂಗಾರ ಬಾಸ್ಕರು ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕ್ಬಿಡ್ತೀನಿ. ಈ ಮಂಗಳೂರು ಮಂಜುನಾಥ ನಿನ್ನಂತ ಕಳ್ಳ ಕೇಡಿ ಮಾಡುವ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಲು ಕೈ ಕಟ್ಟಿಕೊಂಡು ನಿಂತಿಲ್ಲ. ನನಗೆ ನನ್ನದೇ ಆದ ಸೆಪರೇಟ್ ಪ್ರೆಸ್ಟೀಜ್ ಉಂಟು, ಗೊತ್ತುಂಟು? ನೋಡು ಗುರು, ಇದೇ ಲಾಸ್ಟ್ ಚಾನ್ಸು. ಇನ್ ಬಿಟ್ರೆ ನಿಮ್ಮ ಅಪ್ಪನಿಗೂ ನೀನ್ ಮ್ಯೂಸಿಕ್ ಡೈರೆಕ್ಟರ್ ಹಾಕಿಲ್ಲ. ಸರಿಯಾಗಿ ಯೋಚನೆ ಮಾಡು, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಲೋ, ನಾನು ಮಂಗಳೂರಿನಲ್ಲಿ ರೈಲು ಹತ್ತಬೇಕಾದ್ರೆ ಬೆಂಗಳೂರು ಸ್ಟೇಷನ್ ಅಂತೇಳಿ ಟಿಕೆಟ್ ಕೊಂಡದ್ದು, ಗೋಪಿ ಅಂತೇಳಿ ಟಿಕೆಟ್ ಕೊಂಡದ್ದಲ್ಲ. ನನಗೆ ನನ್ನ ಪ್ರತಿಭೆಯ ಬಗ್ಗೆ ಭಯಂಕರ ವಿಶ್ವಾಸ ಉಂಟು. ನಿನ್ನೆ ಜಮ್ದ ಬದಲಾಯಿಸಕ್ ಹಾಕಿಲ್ಲ. ನೋಡು ಗುರು, ನಮ್ಮ ಆಳ್ ಬರ್ತಾವನೆ, ಅವನ್ ಮುಂದೆ ನನ್ನ ಹೋಗೋ ಬಾರೋ ಅಂತ ಕರಿಬೇಡಿ. ಆಮೇಲೆ ನಂಗೆ ಮರ್ವಾದೆ ಇರಕ್ಕಿಲ್ಲ. ಸ್ವಲ್ಪ ಹೊತ್ತು ಹೋಗಿ ಸರ್ ಬನ್ನಿ ಸರ್ ಅಂತ ಕರಿ. ತಗ ವಾಗ ವಾಗ, ಸುಮ್ನೆ ಕೆಲ್ಸ ನೋಡ್ಲ ವಾಗ. ನಿಂತ್ ಕಡೆನೆ ನಿಂತ್ ಬಿಡ್ತಾರೆ. ಏನ್ ಆಳ್ಗಳು. ಪಾಂಡುರಂಗ ಪಾಂಡುರಂಗ.
ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಸ್ವಲ್ಪ ಹೊತ್ತು ಅಂಗಡಿ ನಡ್ಕೋ, ಬಾಟನು ಕೊಡ್ತೀನಿ. ಅದಕ್ಕೆ ನಿನ್ನಂತ ಚಿಲ್ಲರ ಮನುಷ್ಯನಿಂದ ಬಯಸಿಕೊಳ್ಳುತ್ತಿದ್ದೇನೆ. ಮತ್ತಿನೇನಯ್ಯ, ಊಟ ಮಾಡ್ಕೊಂಡ್ ಬರ್ತೀನಿ, 2 ನಿಮಿಷ ಅಂಗಡಿ ನೋಡ್ಕೊಂಡ್ ಬಿಟ್ಟೋದ್ರೆ ನಿನ್ ಪಾಟಿಗೆ ನೀನ್ ಹಾರ್ಮೋನಿಯಂ ಬಾರ್ಸ್ಕೊಂಡ್ ಕುಂತಿದ್ಯಾ? ನೋಡಯ್ಯ, ಅಂಗಡಿಲಿ ಒಂದ್ ಸಾಮಾನಾರ ಆಯ್ತಾ, ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ನನ್ ಹೊಟ್ಟೆ ಉರಿತಾ ಇದೆ. ಲೇ ಕಳ್ಳ, ಈ ಮಂಗಳೂರು ಮಂಜುನಾಥ ಮಂಗಳೂರಿನ ಬೆಂಗಳೂರಿಗೆ ಬಂದದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ. ಈ ನಿನ್ನ ಕಿತ್ತೋದ ಅಂಗಡಿ ನೋಡ್ಕೊಳ್ಳುವುದಕ್ಕಲ್ಲ. ಕಳ್ಳತನದ ಮಾಲು ಕಳ್ಳರಿಗೆ ಹೋಯ್ತು, ನಿನ್ನ ಗಂಟೆನೂ ಹೋಯ್ತು. ಯೋ ಸುಮ್ಕಿರಯ್ಯೋ, ಹೊಟ್ಟೆಲ್ ಉರಿತಾರ ಬೆಂಕಿಗೆ ತುಪ್ಪ ಬೇರೆ ಸುರಿತಿಯಲ್ಲ. ಏನಪ್ಪಾ ಇವತ್ತು ಅಂಗಡಿ ಇಲ್ವಾ? ಇವತ್ತು ಸ್ಟಾಕ್ ಆಗೋಯ್ತು, ನಾಳೆ ದುಬೈಯಿಂದ ಎಲ್ಲ ಬರ್ತಾ ಇದೆ. ಅದೇನೇನ್ ಬೇಕೋ ಎಲ್ಲ ಆರ್ಡರ್ ಕೊಟ್ಟೋಗಿ ನಾ ರೆಡಿ ಮಾಡಿರ್ತೀನಿ. ಓ ಅದೇ ಕೆಲ್ಸ, ತಿರ್ಗಾ ನಿನ್ನ ಅಂಗಡಿ ಹತ್ರ ನಡೀತಾ ಇರ್ತಾರೆ. ಬೇರೆ ಅಂಗಡಿಗೆ ಹೋಗ್ತೀನಿ ಹೋಗು. ಯೋ ನೋಡ್ದೇನೆಯ, ನನ್ನ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಬರಷ್ಟು ಫೇಮಸ್ ಆಗಿತ್ತು. ಎಂತ ಬಿಸ್ನೆಸ್ ಆಯ್ತಾಯ್ತು, ಎಲ್ಲ ನಿಲ್ಸಲ್ಲಿ ಹಾಳು ಮಾಡ್ಬಿಟ್ರಲ್ಲಯ್ಯ. ನೋಡು ಗೋಪಿ, ಈ ಅಂಗಡಿಯ ಎಲ್ಲ ಸಾಮಾನು ಕಳುವಾದ್ರೂ ಡೋಲಕ್ ಮಾತ್ರ ಇಲ್ಲಿಯೇ ಉಂಟು. ಯಾಕೆ ಹೇಳು? ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ್ ಕಾಟ ತಪ್ಪಿಲ್ವಲ್ಲ ಅಂತ. ಛೀ ಛೀ ಛೀ, ಈ ಮಾತು ನಿನ್ನ ಬಾಯಿಂದ ಬರುವುದಾ? ಇನ್ನೇನಯ್ಯ, ನಾನ್ ಕಷ್ಟಪಟ್ಟು ಜೀವನದಾಗ ಮುಂದೆ ಬರ ನಾನು ಪ್ರಯತ್ನ ಪಟ್ರೆ ಬಂದ್ ಹಾಳು ಮಾಡ್ತೀಯಲ್ಲ. ಅದು ಅಲ್ಲ ಗೋಪಿ, ನೋಡು, ಲೈಫಿನಲ್ಲಿ ನಿನಗೂ ಮ್ಯೂಸಿಕ್ಗೂ ಒಂದು ಭಯಂಕರ ಸಂಬಂಧ ಉಂಟು. ಅದಕ್ಕೆ ಈ ಡೋಲಕ್ ಇನ್ನು ನಿನ್ನ ಹತ್ತಿರವೇ ಇರುವುದು. ಅಯ್ಯಯ್ಯೋ ನೋಡು ಗೋಪಿ, ಸುಮ್ಮನೆ ಈ ಅಂಗಡಿ ಮರೆತು ಆ ಡೋಲಕ್ ಹಿಡಿದುಕೊಂಡು ನನ್ನ ಹಿಂದೆ ಬಾ, ನಿನಗೊಂದು ಉಜ್ವಲ ಭವಿಷ್ಯ ತೋರಿಸುತ್ತೇನೆ. ಯೋ ನನ್ ಬಿಟ್ಬಿಡಯ್ಯ, ನಿಂಗೆ 100 ರೂಪಾಯಿ ಕೊಡ್ತೀನಿ, ಬಿಟ್ಬಿಡಯ್ಯ. ನಿನ್ನನ್ನು ಬಿಡುವುದಾ? ನಾವಿಬ್ಬರು ಬೇರೆ ಆಗುವುದು ಒಂದೇ, ಆ ಹಾಸಿಗೆ ದಿಂಬು ಬೇರೆ ಆಗುವುದು ಒಂದೇ. ಅದೆಂದಿಗೂ ಸಾಧ್ಯವಿಲ್ಲ. ಯಾಕೆ ಲೇಟ್ ಆಗಿ ತಕೊಂಬಂದೆ? ಸಾರಿ ಸರ್. ಸರ್ವರ್, ಇನ್ನು 5 ನಿಮಿಷ ಬಿಟ್ಕೊಂಡು 2 ಆಪಲ್ ಜ್ಯೂಸ್ ತಗೊಂಬಾ. ಆಯ್ತು ಸರ್. ಗುರು, ಆಪಲ್ ಜ್ಯೂಸ್ ಕುಡೀರಿ. ಛೇ, ಎಂಥದು ಗೋಪಿ, ಸಾರು ಎಂತ ದುಃಖಕರವಾದ ಕತೆ ಹೇಳಿದರು. ಆ ಕತೆ ಕೇಳಿ ನನಗೆ ಜ್ಯೂಸ್ ಕುಡಿಯಲು ಮನಸ್ಸಾದ್ರೂ ಹೇಗೆ ಬರ್ತದೆ ಹೇಳು? ಸರಿ ಬಿಡು. For more updates, like, comment, subscribe to our channel.